ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳುವಂಥದ್ದನ್ನು ನಾವು ಗ್ಲೋಬಲಿ ಸೆಲೆಬ್ರೇಟ್ ಮಾಡ್ತೇವೆ. ತಾಯಿ ಎದೆ ಹಾಲು ಅಮೃತ ಅಂತ ಅಂತಾರೆ. ಅಮೃತ ಇಸ್ ಈಕ್ವಲ್ ಟು ಆರೋಗ್ಯ. ಮೊದಲ 5 ದಿನದ್ದು ಇದೆಯಲ್ಲ, ಅದು ಚಿನ್ನದ ಹಾಲು ಅಂತಲೂ ಸಹ ಅದನ್ನ ನಾವು ಕರಿಬಹುದು. ಬಹಳಷ್ಟು ವರ್ಷ ಬದುಕ್ತಾರೆ, ಬದುಕಿರೋವರೆಗೂ ಆರೋಗ್ಯವಾಗಿರ್ತಾರೆ. ತಾಯಿ ಹಾಲಿಗೆ ಇಕ್ವಲೆಂಟ್ ಆಗಿ ಇದುವರೆಗೂ ವೈಜ್ಞಾನಿಕವಾಗಿ ನಾವು ಅದಕ್ಕೆ ಪೂರಕವಾದ ಯಾವ ಒಂದು ಹಾಲನ್ನ ತಯಾರು ಮಾಡಕ್ ಆಗಿಲ್ಲ. ಯಾವ ಮಕ್ಕಳು ತಾಯಿಯ ಎದೆ ಹಾಲು ಕುಡಿದು ಬೆಳೆದಿರ್ತಾರೆ ಅವರು ಜೀವನ ಪರ್ಯಂತ ಯಾವುದೇ ರೀತಿಯ ಬಹಳಷ್ಟು ತೊಂದರೆಗಳು, ಕಾಯಿಲೆಗಳು ಅಂತ ನಾವೇನು ಹೇಳ್ತೀವಿ, ಅದು ದೈಹಿಕ ಆಗ್ಬೋದು, ಮಾನಸಿಕ ಆಗ್ಬೋದು, ಬೇರೆ ಬೇರೆ ತರದ ಕಾಯಿಲೆಗಳಿಂದ ಅವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಯಾವ ರೀತಿ ಅಂತ ನಾವು ನೋಡೋದಾದ್ರೆ ಇಲ್ಲಿ ಏನೇನಿದೆ ಅಂಶಗಳು ಅಂದ್ರೆ, ಮೊದಲನೇದಾಗಿ ಪ್ರೋಟೀನ್ ನಾವು ನೋಡೋಣ. ಯಾವ ಪ್ರೋಟೀನ್ ಇದೆ ಅಂದ್ರೆ, ಗಟ್ ಮೈಕ್ರೋಬಯೋಮ್ ಅಂತ. ನಮ್ಮ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇತ್ತು ಅಂದ್ರೆ ನಾವು ಚೆನ್ನಾಗಿರ್ತೀವಿ, ಫಿಸಿಕಲಿ ಮೆಂಟಲಿ. ಅಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ನಮಗೆ ಅನಾರೋಗ್ಯ. ಅದು ತಾಯಿಯ ಹಾಲು ಕುಡಿಬೇಕಾದ್ರೆ ಏನಾಗುತ್ತೆ, ಗಟ್ ಮೈಕ್ರೋಬಯೋಮೋ ಈ ಮೈಕ್ರೋಬ್ಸ್ ಏನಿದೆ ತಾಯಿಯಿಂದನೇ ಬರೋಂಥದ್ದು. ಇದರ ಹೊರತಾಗಿ ಇಮ್ಯುನಿಟಿ ಕೊಡುವಂಥದ್ದು ಯಾವುದು ಅಂತ ನಾವು ನೋಡೋದಾದ್ರೆ, ಒಂದಿಷ್ಟು ಜನ ಹೇಳೋದನ್ನು ಕೇಳಿದ್ದೇನೆ, ಮಕ್ಕಳು ದೊಡ್ಡವರಾದ್ರೂ ಇನ್ನೂ ಹಾಲು ಕುಡಿಯೋ ಅಭ್ಯಾಸ ಬಿಡ್ತಾ ಇಲ್ಲ. ಶಾಲೆಗೆ ಹೋಗ್ತಾ ಇದ್ರು ಸಣ್ಣ ಮಕ್ಕಳು, ತಾಯಿ ಫೀಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ತಾಯಿ ಎದೆ ಹಾಲು ಅಂತಿದೆಯಲ್ಲ ಅದರಲ್ಲಿ ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಆಗಸ್ಟ್ ಮೊದಲನೇ ವಾರವನ್ನು ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಹೇಳಿ ಗ್ಲೋಬಲಿ ಆಚರಣೆ ಮಾಡ್ತೇವೆ. ಮಗುವಿಗೆ ತಾಯಿಯ ಹಾಲು ಎಷ್ಟು ಮುಖ್ಯವಾಗಿರುತ್ತೆ, ಅದರ ಅಗತ್ಯ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ಹೇಳೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿಯವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳುವಂಥದ್ದನ್ನು ನಾವು ಗ್ಲೋಬಲಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ವೈದ್ಯರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ, ಅಂದರೆ ಈ ಸ್ತನಪಾನ ಯಾವ ರೀತಿ ಇರಬೇಕು, ಎಷ್ಟು ವರ್ಷದ ಮಕ್ಕಳಿಗೆ ಮಾಡಬೇಕು, ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಆದರೆ ವಿಜ್ಞಾನಿಯಾಗಿ ನೀವು ಇದರ ಬಗ್ಗೆ ಏನು ಹೇಳ್ತೀರಾ ಅಂತ. ಮೊದಲನೇದಾಗಿ ವಿಶ್ವವಾಣಿಗೆ ನಾನು ನನ್ನ ಕಡೆಯಿಂದ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಕಾರಣ ಏನಂತಂದರೆ, ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ನಡೆದ ಒಂದು ಅವಾರ್ಡ್ ಅದರಲ್ಲೂ ಹೆಲ್ತ್ ಕೇರ್, ಪ್ರೈಡ್ ಆಫ್ ಹೆಲ್ತ್ ಕೇರ್ ಅವಾರ್ಡ್ ಅನ್ನೋದನ್ನು, ಆ ಒಂದು ಅವಾರ್ಡಿಗೆ ನನ್ನನ್ನು ಆಯ್ಕೆ ಮಾಡಿ ಆ ಒಂದು ಇದು ಪ್ರಶಸ್ತಿಯನ್ನು ನನಗೆ ನೀಡಿದ್ದಾರೆ. ಹಾಗಾಗಿ ವಿಶ್ವವಾಣಿ ಎಂಟೈರ್ ಟೀಮ್, ಅದರಲ್ಲೂ ಮುಖ್ಯವಾಗಿ ವಿಶ್ವೇಶ್ವರ ಭಟ್ ಅವ್ರಿಗೆ, ರಮೇಶ್ ಸರ್ಗೆ, ಆಮೇಲೆ ಕೇಶವ್ ಪ್ರಸಾದ್, ನಮ್ಮ ರೆಗ್ಯುಲರ್ ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆಯಾಗಿರೋಂಥವ್ರು, ಹಾಗೂ ಎಲ್ಲ ಟೀಮು. ಇದು ಏನಕ್ಕೆ ಅಂದರೆ, ಒಂದು ಕಾರ್ಯಕ್ರಮ ಚೆನ್ನಾಗಾಗಬೇಕು ಅಂದರೆ ಅದರ ಹಿಂದೆ ತುಂಬ ಜನ ಇರ್ತಾರೆ. ಎಡಿಟಿಂಗ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಅಂದರೆ ಅವ್ರು ಯಾರು ಸಾಮಾನ್ಯ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ, ಇಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಹಾಗಾಗಿ ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಸ್ತನಪಾನ ಅಥವಾ ಬ್ರೆಸ್ಟ್ ಫೀಡಿಂಗ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಎಲ್ಲ ವೈದ್ಯರುಗಳು ಬಹಳಷ್ಟು ಮಾಹಿತಿನ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಒಬ್ಬ ವಿಜ್ಞಾನಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿನ ಜನಸಾಮಾನ್ಯರಿಗೆ ತಿಳಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಅದರ ಒಂದು ಇಂಪಾರ್ಟೆನ್ಸ್ ಏನಿದೆ, ಏನಕ್ಕೆ ಅದನ್ನು ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ನಾವು ಹೇಳ್ಬೋದು. ನಮ್ಮ ಸಂಸ್ಕೃತಿಯಲ್ಲಿ ತಾಯಿಯನ್ನು ದೇವರು ಅಂತ ಹೇಳ್ತಾರೆ, ಮಾತೃದೇವೋಭವ ಅಂತ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಆಮೇಲೆ ಪಿತೃದೇವೋಭವ, ಆಚಾರ್ಯ ದೇವೋಭವ, ಆಮೇಲೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಇಲ್ಲಿ ಎಲ್ಲ ಹೆಂಗಸಿಗೆ ಹೆಚ್ಚಿನ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಆಮೇಲೆ ತಾಯಿ ಎದೆ ಹಾಲು ಅಮೃತ ಅಂತ ಅಂತಾರೆ. ಅದು ಸುಮ್ಮನೆ ಉತ್ಪ್ರೇಕ್ಷೆ ಏನಲ್ಲ. ಅಮೃತ ಅಂತಂದರೆ ಅಮರತ್ವವನ್ನು ಕೊಡೋದು, ಅಂದರೆ ಏನು ಸಾವೇ ಇಲ್ಲದಂತೆ ಅಂತ. ಆದರೆ ಇಲ್ಲಿ ಸಾವಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಆರೋಗ್ಯವನ್ನು ಅಮೃತ ಅಂದರೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ನಾವು, ನಮ್ಮ ಅನುಕೂಲಕ್ಕೆ ತಕ್ಕಂಗೆ. ಅಮರತ್ವ ಅಲ್ಲ, ಆರೋಗ್ಯ ಅಂತ ಅಂದ್ಕೊಳ್ಳೋಣ. ಅಮೃತ ಇಸ್ ಈಕ್ವಲ್ ಟು ಆರೋಗ್ಯ. ಅಂದರೆ ಎಷ್ಟು ದಿನ ಬದುಕಿರ್ತಾರೆ, ಲಾಂಜಿವಿಟಿನೂ ಚೆನ್ನಾಗಿರುತ್ತೆ ಅವ್ರಿಗೆ, ಬಹಳಷ್ಟು ವರ್ಷ ಬದುಕ್ತಾರೆ, ಬದುಕಿರೋವರೆಗೂ ಆರೋಗ್ಯವಾಗಿರ್ತಾರೆ. ಅದು ಬಹಳ ಮುಖ್ಯ. ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ. ಹಾಗಾಗಿ ಅಮರತ್ವವನ್ನು ಕೊಡುವಂತಹದ್ದು, ಅಂದರೆ ಲಾಂಜಿವಿಟಿ, ಆರೋಗ್ಯವನ್ನು ಕೊಡುವಂತಹದ್ದು ತಾಯಿಯ ಎದೆ ಹಾಲು. ಯಾವ ಮಕ್ಕಳು ತಾಯಿಯ ಎದೆ ಹಾಲು ಕುಡಿದು ಬೆಳೆದಿರ್ತಾರೆ ಅವರು ಜೀವನ ಪರ್ಯಂತ ಯಾವುದೇ ರೀತಿಯ ಬಹಳಷ್ಟು ತೊಂದರೆಗಳು, ಕಾಯಿಲೆಗಳು ಅಂತ ನಾವೇನು ಹೇಳ್ತೀವಿ, ಅದು ದೈಹಿಕ ಆಗ್ಬೋದು, ಮಾನಸಿಕ ಆಗ್ಬೋದು, ಬೇರೆ ಬೇರೆ ಥರದ ಕಾಯಿಲೆಗಳಿಂದ ಅವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಯಾವ ರೀತಿ ಅಂತ ನಾವು ನೋಡೋದಾದರೆ, ಇದೊಂದು ಜೈವಿಕ ದ್ರವ. ತಾಯಿ ಎದೆ ಹಾಲು ಅಂತಿದೆಯಲ್ಲ, ಅದರಲ್ಲಿ ಸಾವಿರಾರು ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ. ಸಾವಿರಾರು, ಒಂದಲ್ಲ ಎರಡಲ್ಲ ನಾನು ಹೇಳ್ತಾ ಇರೋದು. ನೀವು ಅದ್ರ ಮೇಲೆ ದೀರ್ಘವಾದ ಸಂಶೋಧನೆನ ಮಾಡ್ತಾ ಇದ್ದಾರೆ. ಪ್ರತಿ ಸಲ ಸಂಶೋಧನೆ ಮಾಡಿದ್ರು ಹೊಸ ಮಾಲಿಕ್ಯೂಲ್ಗಳು ಕಂಡುಹಿಡಿತಾ ಇದ್ದಾರೆ. ಅಂದರೆ ನೀವು ಎಷ್ಟು ಅಗದ್ರೂ ಅದು ಇನ್ನೂ ಸಂಪತ್ತಿದೆ ಅಂತಂತೀವಲ್ಲ, ಆ ಥರ ಸಾವಿರಾರು ಅಂತಲೇ ನಾವು ಹೇಳ್ಬೋದು.
ಅಷ್ಟೊಂದು ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಗಳಿದೆ. ಅದಕ್ಕೋಸ್ಕರನೇ ತಾಯಿ ಹಾಲಿಗೆ ಇಕ್ವಲೆಂಟ್ ಆಗಿ ಇದುವರೆಗೂ ವೈಜ್ಞಾನಿಕವಾಗಿ ನಾವು ಅದಕ್ಕೆ ಪೂರಕವಾದ ಯಾವ ಒಂದು ಹಾಲನ್ನು ತಯಾರು ಮಾಡೋಕ್ಕಾಗಿಲ್ಲ. ಆ ಥರ ಅಂದರೆ ಅದನ್ನು ಮಾಡೋಕ್ಕೆ ಆಗದೇ ಇರುವಂತಹ ಒಂದು ಜೈವಿಕ ದ್ರವ ಅಂದರೆ ತಾಯಿ ಎದೆ ಹಾಲು. ಕೊಲೆಸ್ಟ್ರಮ್ ಅಂತ ಅದು ಮೊದಲ 5 ದಿನದ್ದು ಇದೆಯಲ್ಲ, ಅದು ಚಿನ್ನದ ಹಾಲು ಅಂತಲೂ ಸಹ ಅದನ್ನು ನಾವು ಕರಿಬಹುದು. ಏನಕ್ಕೆ ಅಂತಂದರೆ ಮಗು ಹೊರಗಡೆ ಬರುತ್ತಲ್ಲ, ಹುಟ್ಟಿದ ಮಗು ಹೇಗೆ ಅಂತಂದರೆ ತುಂಬ ಡೆಲಿಕೇಟ್ ಆಗಿರುತ್ತೆ. ಅದರ ಕರುಳು ಸರಿಯಾಗಿ ಗಟ್ಟಿಯಾಗಿ ಸ್ಟ್ರೆಂಥನ್ ಆಗಿರೋದಿಲ್ಲ. ಅದಕ್ಕೆ ರೋಗ ಪ್ರತಿರೋಧಕ ಶಕ್ತಿನೇ ಇರೋಲ್ಲ. ಏನಕ್ಕೆ ಅಂದರೆ ಗರ್ಭದಲ್ಲಿ ಸುರಕ್ಷಿತವಾಗಿರುತ್ತೆ. ಹೊರಗಡೆ ಬಂದಿದ ತಕ್ಷಣ ನಮ್ಮ ಕಣ್ಣಿಗೆ ಕಾಣದಂತೆ ನಮ್ಮ ಸುತ್ತಮುತ್ತಲೂ ಕೋಟಿ ವೈರಸ್ ಅಂದರೆ ಇದು ಸೂಕ್ಷ್ಮಾಣುಗಳು ಅಂತ ಅನ್ಬೋದು, ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲ ಎಕ್ಸ್ಪೋಸ್ ಆಗುತ್ತೆ ಮಗು ಅಲ್ವಾ. ಅವಾಗೇನಾಗುತ್ತೆ ಅಂದರೆ ರೋಗ ಪ್ರತಿರೋಧಕ ಶಕ್ತಿ ತುಂಬ ಕಡಿಮೆ ಇದೆ. ಕರುಳು ಸರಿಯಾಗಿ ಇನ್ನೂ ಡೆವಲಪ್ಮೆಂಟ್ ಆಗಿರಲ್ಲ. ಮೆದುಳು ಅಂತ ನಾವು ನೋಡೋದಾದರೆ ಮೆದುಳಿನ ಬೆಳವಣಿಗೆ ಹಿಂದೆ ವಿಡಿಯೋಗಳು ಮಾಡಿದ್ದೀವಿ ನಾವು ಭಾಳಷ್ಟು. 21ನೆಯ ದಿನ ತಾಯಿಯ ಗರ್ಭವತಿಯಾಗಿ 21ನೆಯ ದಿನದಿಂದ ಮಗುವಿನ ಮೆದುಳಿನ ಬೆಳವಣಿಗೆ ಆರಂಭ ಆಗೋದು. ಅದು 25 ವರ್ಷದವರೆಗೂ ನಡೆಯುತ್ತೆ. ಮೊದಲು 7 ವರ್ಷದವರೆಗೂ 1 ಸೆಕೆಂಡಿಗೆ 7,000 ನರ ಕೋಶಗಳು ಬೆಳವಣಿಗೆ ಆಗುತ್ತೆ. ಇಮ್ಯಾಜಿನ್ ಮಾಡಿ, 1 ಸೆಕೆಂಡ್ ಅಂದರೆ 1 ಸೆಕೆಂಡಿಗೆ 7,000 ನರಕೋಶಗಳು. ನಂತರ ಏನಾಗುತ್ತೆ, 7 ವರ್ಷಗಳು ಕಳೆದ ಮೇಲೆ ಸ್ವಲ್ಪ ನಿಧಾನ ಆಗುತ್ತೆ. ಬಟ್ 25 ವರ್ಷದವರೆಗೂ ಈ ನ್ಯೂರಾನ್ಸ್ಗಳ ಬೆಳವಣಿಗೆ ನಡೀತಾ ಇರುತ್ತೆ. ಮುಂಭಾಗದ ಮೆದುಳು ಇದೆಯಲ್ಲ, ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ಅದು ಸಂಪೂರ್ಣ ಬೆಳವಣಿಗೆ ಆಗಬೇಕು ಅಂದರೆ 25 ವರ್ಷ. ಇಲ್ಲಿ ಎಳೆಯ ಮಗು ಹೊರಗಡೆ ಬಂದಿರುವಂಥ ಮಗುವಿನ ಈ ನರಕೋಶಗಳು ಬೆಳವಣಿಗೆ ಆಗಬೇಕು ಅಂದರೆ ಅದಕ್ಕೆ ಪೂರಕವಾದ ಕೊಬ್ಬುಗಳು ಬೇಕು. ಆ ಕೊಬ್ಬಿರೋದು ತಾಯಿಯ ಹಾಲಿನಲ್ಲಿ. ಹಾಗಾಗಿ ಮೆದುಳಿನ ಬೆಳವಣಿಗೆ, ಕರುಳಿನ ಬೆಳವಣಿಗೆ, ರೋಗ ಪ್ರತಿರೋಧಕ ಶಕ್ತಿ ಮತ್ತು ಓವರಾಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಅದಕ್ಕೆ ತಾಯಿಯ ಹಾಲು ಅತ್ಯಂತ ಅವಶ್ಯ. ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಇನ್ಯಾವುದೂ ಇಲ್ಲ. ಕತ್ತೆ ಹಾಲು, ಕುದುರೆ ಹಾಲು, ಬೇರೆ ಬೇರೆ ಹೇಳ್ತಾರೆ, ತುಂಬ ನ್ಯೂಟ್ರಿಟಿವ್ ಆಗಿರುತ್ತೆ. ಆಮೇಲೆ ಯಾವುದೋ ಒಂದು ಹಸು ತಳಿ ಯಾವುದೋ ಇದೆ ಅದರದ್ದು, ಆದರೆ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ತೀರಾ ತಾಯಿ ಹಾಲೇ ಇಲ್ಲ ಅಂದಾಗ ಮಾತ್ರ ಅಪೂರಕ ಆಹಾರಗಳನ್ನು ಕೊಡ್ಬೋದು. ಅಲ್ಲಿಯವರೆಗೂ ಇದನ್ನು ಕೊಡೋ ಹಾಗಿಲ್ಲ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಹುಟ್ಟಿದ ಮಗುವಿಗೆ ನೀರು ಕುಡಿಸ್ಬಿಡೋರು. ಅಂದರೆ ಯಾವುದು ಅಂತಂದರೆ ಶುಗರ್ ವಾಟರ್, ಸ್ವಲ್ಪ ಸಕ್ಕರೆಯ ನೀರನ್ನ ಅಥವಾ ಜೇನುತುಪ್ಪ ನೆಕ್ಸೋರು. ಕಾರಣ ಮ್ಯಾಮ್ ಅದಕ್ಕೆ ಮೊದಲು ಗೊತ್ತಿರಲಿಲ್ಲ ಜನಕ್ಕೆ ಇದ್ರ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ಹಾಗಾಗಿ ಆದರೆ ಇವಾಗ ವೈದ್ಯರು ಹೇಳ್ತಾರೆ ಸುಮಾರು 6 ತಿಂಗಳ ಕಾಲ ನೀರನ್ನು ಕೊಡಬಾರ್ದು ಮಗುವಿಗೆ. ಬರೀ ಹಾಲು 2 ಅವರ್ಸ್ ಒನ್ಸ್ ಅಂತ, 2 ಗಂಟೆಗಳಿಗೊಮ್ಮೆ 2 ಅವರ್ಸ್ ಒನ್ಸ್ ತಾಯಿ ಬ್ರೆಸ್ಟ್ ಫೀಡ್ ಮಾಡಲೇಬೇಕು. 6 ತಿಂಗಳಾದಮೇಲೆ ನಿಧಾನವಾಗಿ ಸ್ವಲ್ಪ ಪೂರಕವಾಗಿ, ಸಾಕಾಗೋದಿಲ್ಲ ಬೆಳವಣಿಗೆ ಜಾಸ್ತಿ ಆಗ್ತಿರುತ್ತಲ್ವ, ಪೂರಕವಾಗಿ ಸ್ವಲ್ಪ ಆಹಾರ ಕೊಡ್ತಾ ಬರಬೇಕು. ನಿಮಗೆ ಗೊತ್ತಿರ್ಬೋದು, ಮಕ್ಕಳು ಏನಾದರೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಆದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಈ ಹೊಟ್ಟೆ ನೋವಿಂದ ಅಳ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಬೇರೆ ಏನಾದ್ರು ಒಂದು ಔಷಧಿನೋ ಏನೋ ಒಂದು ಕೊಟ್ಟಾಗ ಅದು ಸರಿಯಾಗುತ್ತೆ. ಕಾರಣ ಏನಂದರೆ ಕರುಳಿದೆಯಲ್ಲ, ಅದು ಇನ್ನೂ ಆ ಸ್ಟ್ರೆಂತ್ ಇರೋದಿಲ್ಲ. ಅದಕ್ಕೆ ಲಿಕ್ವಿಡ್ನೂ ಸಹ ಅವನ್ನ ಅರಗಿಸ್ಕೊಳ್ಳೋ ಅಂಥ ಶಕ್ತಿ ಮಕ್ಕಳಿಗೆ ಇರೋದಿಲ್ಲ. ಹಾಗಾಗಿ ತಾಯಿಯ ಹಾಲಿದೆಯಲ್ಲ, ಅದು ಮೆದುಳಿನ ಬೆಳವಣಿಗೆ, ಇಡೀ ದೇಹದ ಬೆಳವಣಿಗೆ, ಆಮೇಲೆ ರೋಗ ಪ್ರತಿರೋಧಕ ಶಕ್ತಿ, ಈ ಥರದ್ದು ಗಟ್ ಮೈಕ್ರೋಬ್ ಮತ್ತು ಕರುಳಿನ ಒಂದು ವಾಲ್ ಏನಿದೆ ಅದು ಸ್ಟ್ರೆಂಥನ್ ಆಗಬೇಕು ಅಂದರೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರೋ ಅಂಥದ್ದು. ಇದು ಕಡ್ಡಾಯ ಅಂತ ಅನ್ಬೋದು, ಮ್ಯಾಂಡೇಟ್ರಿ. ಇದರಲ್ಲಿ ಆಪ್ಷನ್ಸ್ಗಳು ಏನು, ನಾನು ವರ್ಕಿಂಗ್ ಲೇಡಿ ನನಗಾಗಲ್ಲ, ನೋ ಆಪ್ಷನ್, ಅದು ಮಾಡಲೇಬೇಕಾಗುತ್ತೆ. ಅದಕ್ಕೆ ಬೇರೆ ಬೇರೆ ಆಲ್ಟರ್ನೇಟ್ ಇರುತ್ತೆ. ಈಗ ವರ್ಕಿಂಗ್ ಇದ್ದಾಗ ಏನು ಮಾಡ್ತಾರೆ ಅಂದರೆ ಸ್ಟೆರಿಲೈಸ್ಡ್ ಇದು ಸಿಕ್ಕುತ್ತೆ, ಒಂದೊಂದು ಪ್ಯಾಕೆಟ್ಗಳು, ಅದರಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಇಟ್ಟು ಅದನ್ನು ಕೊಡ್ತಾರೆ. ಶೇಖರಣೆ ಮಾಡಿಟ್ಟು ಕೊಡ್ಬೋದು. ಈಗ ಬೇಕಾದಷ್ಟು ಆ ಥರದ್ದು ತುಂಬ ಅಡ್ವಾನ್ಸ್ ಆಗಿದೆ. ಮನ್ಸು ಮಾಡ್ತು ಅಂತಂದರೆ ಯಾವ ರೀತಿ ಬೇಕಾದರೂ ವರ್ಕಿಂಗ್ ಆದ್ರೂ ಸಹ ಮಾಡಬಹುದು. ಇಲ್ಲಿ ಏನೇನಿದೆ ಅಂಶಗಳು ಅಂದರೆ, ನಾನು ಹೇಳಿದೆ ಸಾವಿರಾರು ಬಯೋಮಾಲಿಕ್ಯೂಲ್ಗಳಿದೆ ಅಂತ. ಸುಮ್ಮನೆ ಒಂದಷ್ಟು ಬಯೋಮಾಲಿಕ್ಯೂಲ್ ಯಾವುದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಪ್ರೋಟೀನ್ನ ನಾವು ನೋಡೋಣ. ಯಾವ ಪ್ರೋಟೀನ್ ಇದೆ ಅಂದರೆ, ಲ್ಯಾಕ್ಟೋಫೆರಿನ್ ಅಂತ ಒಂದು ಪ್ರೋಟೀನ್ ಇದೆ. ಲ್ಯಾಕ್ಟೋಫೆರಿನ್ ಅನ್ನುವುದು ಒಂದು ಪ್ರೋಟೀನು. ಆಮೇಲೆ ಆಲ್ಫಾ ಲ್ಯಾಕ್ಟ್ ಆಲ್ಬುಮಿನ್ ಅನ್ನುವ ಇನ್ನೊಂದು ಪ್ರೋಟೀನ್ ಇದೆ. ಕೇಸಿನ್ ಅಂತ ಒಂದು ಪ್ರೋಟೀನ್ ಇದೆ. ಇದರ ಜೊತೆಗೆ ಲೈಸೋಝೈಮ್ಗಳಂತ ಇದೆ. ಇವುಗಳ ಮುಖ್ಯ ಕಾರ್ಯ ಏನು ಅಂದರೆ ಗ್ರೋತ್. ಪ್ರೋಟೀನ್ ಗೊತ್ತು ನಿಮಗೆ, ಅದೇನಂತಂದರೆ ಸ್ನಾಯು ಇದೆಲ್ಲ ಬೇಕು ಅಂತಾರೆ ನಮಗೆ. ಈಗ ಜಿಮ್ಮಲ್ಲೆಲ್ಲ ಏನಕ್ಕೆ ಕೇಳಿ ಪ್ರೋಟೀನ್ ಶೇಕ್ ಅಂದರೆ, ಪ್ರೋಟೀನ್ ಮುಖ್ಯ ಕೆಲಸ ಸ್ನಾಯುಗಳ ಬೆಳವಣಿಗೆ ಅಷ್ಟೇ. ಕಾರ್ಬೋಹೈಡ್ರೇಟು ಎನರ್ಜಿ, ದೇಹದ ಎಲ್ಲ ಕೆಲಸಗಳಿಗೆ ಎನರ್ಜಿ ಕೊಡೋದು ಕಾರ್ಬೋಹೈಡ್ರೇಟು. ಹಾಗಾಗಿ ಕಾರ್ಬೋಹೈಡ್ರೇಟ್ನ ನಿಲ್ಸಾಗಿಲ್ಲ, ನೀವು ಸ್ವಲ್ಪ ಸೇವನೆ ಮಾಡಲೇಬೇಕು. ಪ್ರೋಟೀನ್ ಏನಕ್ಕೆ ಬೇಕು ಅಂದರೆ ದೇಹದ ಬೆಳವಣಿಗೆಗೆ ಪೂರಕ, ಗ್ರೋತ್ಗೆ. ಅದರ ಜೊತೆಗೆ ಲೈಸೋಝೈಮ್ ಅಂತಂದೆ, ಲೈಸೋಝೋಮ್ ಅಲ್ಲ, ಲೈಸೋಝೈಮ್ ಅಂತೇಳಿ, ಅದರ ಕೆಲಸ ಏನಂದರೆ ಪ್ರೊಟೆಕ್ಷನ್. ಅದು
ಲೈಸೋಸೈಮ್ ಏನು ಮಾಡುತ್ತೆ, ಮಗು ಆಟ ಆಡ್ತಾ ಇರುತ್ತೆ, ಏನೋ ಮಾಡ್ತಾ ಇರುತ್ತೆ, ಅಲ್ಲೇನೋ ನೆಲದ ಮೇಲೆ ಏನೋ ಬಿದ್ದಿರುತ್ತೆ, ಅದನ್ನು ತೆಗೆದು ಹಂಗೆ ಬಾಯಿಗೆ ಇಟ್ಕೊಳ್ಳುತ್ತೆ. ಆವಾಗ ಅದರಲ್ಲಿರೋಂಥ ಕೀಟಾಣುಗಳು ದೇಹದ ಒಳಗಡೆ ಹೋಗುತ್ತೆ. ಲೈಸೋಸೈಮ್ ಕೆಲಸ ಏನು ಅಂತಂದರೆ ಈ ವೈರಸ್ ಬ್ಯಾಕ್ಟೀರಿಯಾದ ಒಂದು ಕೋಶ ಇರುತ್ತಲ್ಲ ಅದನ್ನು ಒಡೆದು ಅದನ್ನು ನಾಶ ಮಾಡೋ ಅಂಥದ್ದು. ಹಾಗಾಗಿ ತಾಯಿಯ ಹಾಲಿನಲ್ಲಿ ಅದೆಲ್ಲ ಅಂಶಗಳು ಇದೆ. ಇದು ಪ್ರೋಟೀನ್ಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದ್ದು. ಇನ್ನು ಕಾರ್ಬೋಹೈಡ್ರೇಟ್ ಕೊಬ್ಬುಗಳ ಬಗ್ಗೆ ಅಂತ ನಾವು ನೋಡೋದಾದರೆ DHA ಅಂತ. ಈಗ ನೀವು ಕೆಲವೊಂದು ಜಾಹೀರಾತುಗಳಲ್ಲಿ ನೋಡಿರಬೇಕು, ಈ ಒಂದು ಪೌಡ್ರಿನಲ್ಲಿ DHA ಇದೆ, ಇದು ನಿಮ್ಮ ಮಗುವಿನ ಮೆದುಳಿನ ಬೆಳವಣಿಗೆಗೆ ಚೆನ್ನಾಗಿ ಮಾಡುತ್ತೆ ಅಂತ. ಅದು ಆ ಪೌಡ್ರಲ್ಲಿ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಆದರೆ ತಾಯಿಯ ಹಾಲಿನಲ್ಲಿ ಖಂಡಿತವಾಗಿ ಒಂದು ಹೇರಳವಾಗಿ ಇದು DHA ಇದೆ. ಡೆಕೋಸೋ ಹೆಕ್ಸೋನಿಕ್ ಆ್ಯಸಿಡ್ ಅಂತ ಅದನ್ನ ಕರಿತೀವಿ. ಅರಾಕಿನೋಡನಿಕ್ ಆ್ಯಸಿಡ್ ಅಂತ ARA ಅಂತ ಇನ್ನೊಂದಿದೆ. ಪಾಸ್ಫೋಲಿಪಿಡ್ಸ್ಗಳಂತ ಇದೆ, ಲಿಪಿಡ್ಗಳು. ಆಮೇಲೆ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು. ಇದೆಲ್ಲ ಯಥೇಚ್ಛವಾಗಿ ಇರೋದ್ರಿಂದ ಮಿದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿ ಬೇಕಾಗಿರೋಂಥದ್ದು. ಏಕೆಂದರೆ ನರಕೋಶಗಳು ಅಂದಾಗ ಮೈಲಿನ್ ಅಂತ ಕರಿತೀವಿ, ಮೈಲಿನ್ ಶೀತ್ ಅಂತ ಕರಿತೀವಿ. ಈಗ ನರಕೋಶ ಅಂದಾಗ ಅದರಲ್ಲಿ ಎಕ್ಸಾನ್ ಅಂತ ಒಂದು ತಲೆ ಇರುತ್ತೆ, ಇನ್ನೊಂದು ಬಾಲ ಅಂದರೆ ಅದ್ರ ಥ್ರೂ ಒಂದು ಸ್ಟಿಮ್ಯುಲೇಷನ್ ಹೋದಾಗ ಸಿಗ್ನಲ್ಗಳು ಪಾಸ್ ಆನ್ ಆಗೋದು. ಅದರ ಮೇಲೆ ಒಂದು ಕವರಿಂಗ್ ಇರುತ್ತೆ. ಏನಂದ್ರೆ ಈ ಕಾಪರ್ಗೆ ಒಂದು ಪ್ಲಾಸ್ಟಿಕ್ ಕವರಿಂಗ್ ಇರುತ್ತಲ್ವ ವೈರ್ಗಳಲ್ಲಿ, ಆ ಥರ ಮೈಲಿನ್ ಶೀತ್ ಇನ್ಸುಲೇಷನ್ಗದು. ಆ ಮೈಲಿನ್ ಶೀತ್ ಚೆನ್ನಾಗಿ ಇದ್ದಾಗ ಮಾತ್ರ ಸಿಗ್ನಲ್ಗಳು ಫಾಸ್ಟಾಗಿ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ, ಎಲ್ಲೂ ಲೀಕ್ ಆಗಲ್ಲ, ಫಾಸ್ಟಾಗಿ ಅದು ಮೂವ್ ಆಗೋಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ಕಾಪರ್ ಒಂದು ಎಲೆಕ್ಟ್ರಿಕ್ ವೈರ್ ಅಂತಾನೆ ಕಾಪರ್ ಇರುತ್ತೆ, ಕಂಡಕ್ಟಿವಿಟಿ ಅದು. ಅದೇ ಥರನೇ ನಮ್ಮ ನರಕೋಶದಲ್ಲಿ ಆಕ್ಸಾನ್ ಅಂತಿರೋದು. ಸುತ್ತ ಕವರ್ ಮಾಡಿರ್ತೀವಲ್ಲ, ಅದ್ರ ಸುತ್ತ ಏನಂದರೆ ಪ್ಲಾಸ್ಟಿಕ್ದು ಒಂದು ಕವರ್ ಇರುತ್ತಲ್ಲ, ಅದು ಇನ್ಸುಲಿನ್ ಥರ ಅದು. ಹಾಗಾಗಿ ಅದೇ ಥರ ಸ್ಟ್ರಕ್ಚರ್ ಇರುತ್ತೆ. ಇದು ಬೇಕು ಅಂತಂದರೆ, ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ಕೊಬ್ಬುಗಳು ಬೇಕು. ಅದರಲ್ಲಿ DHA, ARA, ಪಾಸ್ಫೋಲಿಪಿಡ್, ಕೊಲೆಸ್ಟ್ರಾಲ್ ಇವೆಲ್ಲ ಚೆನ್ನಾಗಿದ್ದಾಗ ಮಾತ್ರ ಆ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದು ಈ ಎದೆ ಹಾಲಿನಲ್ಲಿ ಸಿಕ್ಕಂಥದ್ದು. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್, ಎನರ್ಜಿ. ಮಗು ಎಷ್ಟು ಬೆಳವಣಿಗೆ ಆಗ್ತಾ ಇರುತ್ತಲ್ವಾ, ಅದಕ್ಕೆ ಎನರ್ಜಿ ಅಂದರೆ ಲ್ಯಾಕ್ಟೋಸ್. ಹಾಲಲ್ಲಿ ಏನಿದೆ ಲ್ಯಾಕ್ಟೋಸ್. ಅದು ಲ್ಯಾಕ್ಟೋಸ್ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಮತ್ತು ಗ್ಯಾಲೆಕ್ಟೋಸ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತದು. ಎಂಜೈಮ್ಗಳಿದೆ ಅದಕ್ಕೆ ಕನ್ವರ್ಟ್ ಮಾಡೋದು. ಪುನಃ ಅದು ಗ್ಯಾಲೆಕ್ಟೋಸು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನಮ್ಮ ದೇಹದಲ್ಲಿ ಗ್ಲೂಕೋಸೇ ಫೈನಲ್ ಕನ್ವರ್ಷನ್ ಆಗಿ ಸಿಂಪಲ್ ಆಗಬೇಕು. ಅದು ಕಾಂಪ್ಲೆಕ್ಸ್ ಇರೋಂಥ ಶುಗರು ಸಿಂಪಲ್ ಆಗಬೇಕು. ಲ್ಯಾಕ್ಟೋಸ್ ಒಂದು. ಇದ್ರ ಜೊತೆ HMOS ಅಂತ ಇದೆ, ಹ್ಯೂಮನ್ ಮಿಲ್ಕ್ ಆಲಿಗೋಸ್ಯಾಕ್ರೈಡ್ ಅಂತ. ಗ್ಲೂಕೋಸ್ ಕೆಲಸ ಎನರ್ಜಿ ಕೊಡೋದು. HMOS ಕೆಲಸ ಏನು ಅಂದರೆ ಹ್ಯೂಮನ್ ಮಿಲ್ಕ್ ಆಲಿಗೋಸ್ಯಾಕ್ರೈಡ್. ಇದು ಶಕ್ತಿಯನ್ನು ನೇರವಾಗಿ ಕೊಡೋದಿಲ್ಲ. ಇದ್ರ ಬದಲು ಏನು ಮಾಡುತ್ತೆ ಅಂದರೆ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ನಾನು ಬಹಳಷ್ಟು ನಮ್ಮ ವಿಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರ್ಬೋದು, ಕರುಳು ಬಗ್ಗೆ ಬಹಳಷ್ಟು ನಾನು ಹೇಳ್ತಿದ್ದೀನಿ. ಗಟ್ ಮೈಕ್ರೋಬಯೋಮ್ ಅಂತ. ನಮ್ಮ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ, ಫಿಸಿಕಲಿ ಮೆಂಟಲಿ. ಅಲ್ಲಿ ಚೆನ್ನಾಗಿಲ್ಲ ಅಂತಂದರೆ ನಮಗೆ ಅನಾರೋಗ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಲೇ ಅನ್ಬೋದು. ಹಾಗಾಗಿ ಮಗು ಹುಟ್ಟಿದಾಗ ಅದರಲ್ಲಿ ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳು ವೈವಿಧ್ಯತೆ ಇರಲ್ಲ, ಡೈವರ್ಸಿಟಿ. ಅದು ತಾಯಿಯ ಹಾಲು ಕುಡಿಬೇಕಾದ್ರೆ ಏನಾಗುತ್ತೆ, ಹೊರಗೆ ಬಂದಬೇಕಾದ್ರೇ ಗಟ್ ಮೈಕ್ರೋಬಯೋಮು, ಈ ಮೈಕ್ರೋಬ್ಸ್ ಏನಿದೆ ತಾಯಿಯಿಂದನೇ ಬರೋಂಥದ್ದು. ತಾಯಿಯಿಂದನೇ ಟ್ರಾನ್ಸ್ಫರ್ ಆಗೋದು ಮಗುವಿಗೆ ಎದೆ ಹಾಲಿನಿಂದ. ಮತ್ತು ಆಹಾರ, ಇದ್ರ ಮುಖಾಂತರ ಅಲ್ಲಿ ಡೈವರ್ಸಿಟಿ ಶುರುವಾಗುತ್ತೆ. ಲ್ಯಾಕ್ಟೋಬ್ಯಾಸಿಲಸ್, ಬೈಫಿಡೋಬ್ಯಾಕ್ಟೀರಿಯಾ ಇವೆಲ್ಲ ತುಂಬ ಒಳ್ಳೆಯ ಒಂದು ಗಟ್ ಮೈಕ್ರೋಬಯೋಮ್. ಅದಕ್ಕೆ ಆಹಾರ ಯಾವುದು ಅಂದರೆ HMOS, ಹ್ಯೂಮನ್ ಮಿಲ್ಕ್ ಆಲಿಗೋಸ್ಯಾಕ್ರೈಡ್ ಅನ್ನಲ್ಲ. ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ, ಹ್ಯೂಮನ್ ಮಿಲ್ಕ್ ಆಲಿಗೋಸ್ಯಾಕ್ರೈಡನ್ನೆಲ್ಲ ತಗೊಂಡು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಒಂದಷ್ಟು ಫ್ಯಾಟಿ ಆ್ಯಸಿಡ್ಗಳನ್ನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಬ್ಯೂಟರೇಟ್, ಪ್ರೊಪಿಯೋನೇಟ್, ಅಸಿಟೇಟ್ ಅಂತ. ಈ ಬ್ಯೂಟರೇಟ್ ಕೆಲಸ ಏನು ಅಂತಂದರೆ ಕರುಳನ್ನು ಸ್ಟ್ರೆಂಥನ್ ಮಾಡ್ತಾ ಬರೋದು. ಭಾಳ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಳೆ ಮಕ್ಕಳಿಗೆ ನಾವೇನು ತಿನ್ಸೋಕ್ಕಾಗಲ್ಲ, ಕರುಳು ಸ್ಟ್ರೆಂತ್ ಆಗೇ ಇರೋದಿಲ್ಲ. ಅದು ಗ್ರ್ಯಾಜುವಲ್ ಆಗಿ ಅದಕ್ಕೆ ನಾವು ಹಾಲು, ನೀರು, ದ್ರವ ಕೊಟ್ಟು ಆಮೇಲೆ ಸಿರಿಲ್ಯಾಕ್ ಅಂತ ಕೊಡ್ತಾರೆ ನೋಡಿ, ಸೆಮಿ ಸಾಲಿಡ್ ಆಗಿರುತ್ತೆ. ಅದ ನಂತರ ಆಮೇಲೆ ನಿಧಾನಕ್ಕೆ ಅನ್ನನ ಕ್ರಷ್ ಮಾಡಿ ಚೆನ್ನಾಗಿ ಅಥವಾ ತರಕಾರಿ ಪೇಸ್ಟ್ ಮಾಡಿ ಸ್ವಲ್ಪ ತಿನ್ನಿಸ್ತಾ ಬರ್ತಾರೆ. ಆಮೇಲೆ ಗಟ್ಟಿಯಾದ ಪದಾರ್ಥ ಕೊಡೋದು. ಏಕೆಂದರೆ ಕರುಳಿನ್ನು ಆ ಮಕ್ಕಳಿಗೆ ಚೆನ್ನಾಗಿ ಬೆಳವಣಿಗೆ ಹೊಂದಿರೋಲ್ಲ. ಅದು ಚೆನ್ನಾಗಿ ಸ್ಟ್ರೆಂಥನ್ ಆಗಬೇಕು ಅಂದರೆ ಬ್ಯೂಟರೇಟು ಬೇಕು. ಅದೇನು ಮಾಡುತ್ತೆ, ಕರುಳಿನ ಜೀವಕೋಶಗಳಿರುತ್ತಲ್ಲ, ಒಂದು ಜೀವಕೋಶದ ಮಧ್ಯದಲ್ಲಿ ಏನಿರುತ್ತೆ, ಗ್ಯಾಪ್ ಇರುತ್ತೆ, ಜಂಕ್ಷನ್ ಅಂತ ಕರಿತೀವಿ ನಾವು, ಸೆಲ್ಯುಲಾರ್ ಜಂಕ್ಷನ್ ಅಂತ. ಆ ಜಂಕ್ಷನ್ಗಳಲ್ಲಿ ಪ್ರೋಟೀನ್ಗಳಿದೆ, ಕ್ಲಾಡಿನ್, ಆಕ್ಲುಡಿನ್, Z01 ಅನ್ನೋ ಪ್ರೋಟೀನ್ಗಳು. ಇವೆಲ್ಲ ಸರಿಯಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಜಂಕ್ಷನ್ನು ಚೆನ್ನಾಗಿ ಅದು ಸ್ಟ್ರೆಂತ್ ಆಗಬೇಕು. ಮತ್ತು ಕರುಳಿನಲ್ಲಿ ಏನು ಇನ್ಫ್ಲಮೇಷನ್ನು, ಉರಿಯೂತ, ಏನು ಆ ಥರ ಹುಣ್ಣು
ಹುಣ್ಣು ಅಂತಂದರೆ ಉರಿ ಊತ ಅಂತ ಅನ್ಬೋದು. ಈ ಥರದ್ದು ಏನೂ ಆಗಬಾರ್ದು, ಮಗು ತುಂಬ ಚೆನ್ನಾಗಿ ಕರುಳು ಚೆನ್ನಾಗಿರಬೇಕು ಅಂತಂದರೆ HMOS ಬೇಕು. ಅದು ತಾಯಿಯ ಹಾಲಿನಲ್ಲಿ ಇರುವಂಥದ್ದು. ಇದು ಬಹಳ ಪ್ರಮುಖವಾಗಿ ನಾವು ನೋಡುವಂತಹ ಕಾರ್ಬೋಹೈಡ್ರೇಟ್, ಪ್ರೋಟೀನು ಮತ್ತು ಕೊಬ್ಬುಗಳು ಅಂತ. ಇದರ ಹೊರತಾಗಿ ಆ್ಯಂಟಿಬಾಡಿಗಳು ಬೇರೆ ಥರದ್ದು ಏನು ಇಮ್ಯುನಿಟಿ ಕೊಡುವಂಥದ್ದು ಯಾವುದು ಅಂತ ನಾವು ನೋಡೋದಾದರೆ IgA, ಇಮ್ಯುನೋಗ್ಲೋಬಿನ್ A ಅನ್ನುವಂತಹ ಒಂದು ನಮ್ಮ ದೇಹಕ್ಕೆ ಪೂರಕವಾದ ರೋಗ ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಇಮ್ಯುನೋಗ್ಲೋಬಿನ್ ಇದೆ. ಇದರ ಕೆಲಸ ಏನು ಅಂತಂದರೆ ದೇಹವನ್ನು ಪ್ರವೇಶಿಸುವ ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಆದರೂ ಅದನ್ನ ನಾಶ ಮಾಡೋವಂಥದ್ದು. ಅದನ್ನು ಇಮ್ಯುನೋ ಎಕ್ಸ್ಕ್ಲೂಷನ್ ಅಂತ ಕರಿತೀವಿ, ಹೊರ ಹಾಕೋದು ಅಂದರೆ ನಾಶ ಮಾಡುವಂಥದ್ದು. ಇದು ಎಕ್ಸ್ಕ್ಲೂಸಿವ್ ಆಗಿ ತಾಯಿಯ ಹಾಲಿನಲ್ಲೇ ಇರುವಂಥದ್ದು IgA, ಬಹಳ ಮುಖ್ಯವಾದದ್ದು ಇದು. ಹಾಗಾಗಿ ಇದರ ಜೊತೆಗೆ ಇದೇನು ಮಾಡುತ್ತೆ ಅಂದರೆ ಡೆಂಡ್ರೈಟಿಕ್ ಸೆಲ್ಸ್ಗಳು, ಮ್ಯಾಕ್ರೋಫೇಜಸ್ಸು ಇವುಗಳನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಇದು IgA ಏನು ಮಾಡುತ್ತೆ, ಬೇರೆ ರೋಗ ಪ್ರತಿರೋಧಕ ಶಕ್ತಿಗೆ ಪೂರಕವಾಗಿರುವ ಬೇರೆ ಸೆಲ್ಸ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ IgA ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು. ಮ್ಯಾಕ್ರೋಫೇಜಸ್ ಆಗುತ್ತೆ, ಡೆಂಡ್ರೈಟಿಕ್ ಸೆಲ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಇದರ ಜೊತೆಗೆ ತಾಯಿಯ ಹಾಲಿನಲ್ಲಿ ಬಹಳಷ್ಟು ಹಾರ್ಮೋನ್ಗಳಿದೆ. ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದು ಸ್ಯಾಟಿಟಿ ಕೊಡೋದು. ನೋಡಿ, ಹಾಲು ಕುಡಿದ್ಮೇಲೆ ಮಗು ಸಮಾಧಾನ ಆಗುತ್ತಲ್ವ. ಈಗ ನಾನು ಒಂದು ವಿಡಿಯೋ ನೋಡಿದ್ದೆ, ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ನೋಡಿರ್ಬೋದು. ತಾಯಿ ಹಾಲನ್ನ ಹಿಂಗೆ ಬಾಟ್ಲು ತರಬೇಕಾದ್ರೆ ಆ ಮಕ್ಕಳು ಹೆಂಗೆ ಆಡ್ತಾ ಇರುತ್ತೆ ಅಂದರೆ ತುಂಬ ಅದನ್ನು ನೋಡಿ ಅದಕ್ಕೆ ಒಂದು ಹಾಕಿದ್ರು, ಯಾವತ್ತೂ ನೋಡೇ ಇಲ್ಲ ಅನ್ನೋ ಥರ ಬರ್ಗೆಟ್ಟಿರೋ ಹಂಗೆ ಆಡ್ತಾ ಇದ್ದಾವೆ ಮಕ್ಕಳು ಅಂತ. ಎಲ್ಲ ಮಕ್ಕಳು ಹಾಗೆ ಹಸುವುದು, ಅದಕ್ಕೆ ಎಕ್ಸ್ಪ್ರೆಷನ್ ಕೊಡುತ್ತದು. ಕುಡಿದಾದ್ಮೇಲೆ ಸಮಾಧಾನವಾಗಿ ಇರುತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ಒಂದಷ್ಟು ಹಾರ್ಮೋನು ದೇಹದಲ್ಲಿ ಬಿಡುಗಡೆ ಆಗಬೇಕು. ಅದು ಮಗುಗೆ ಇನ್ನೂ ಬಿಡುಗಡೆ ಆಗಿರಲ್ಲ, ಮಗುವಿನ ದೇಹದಲ್ಲಿ ಬಿಡುಗಡೆ ಆಗ್ತಿರಲ್ಲ. ಆದರೆ ತಾಯಿಯ ಹಾಲಿನ ಮುಖಾಂತರ ಮಗುವಿನ ದೇಹಕ್ಕೆ ಹೋಗೋಂಥದ್ದು. ಅದರಲ್ಲಿ ಲೆಪ್ಟಿನು, ಸ್ಯಾಟಿಟಿ ಸಮಾಧಾನ ಕೊಡೋಂಥದ್ದು, ಗ್ರೆಲಿನು ಹಸಿವನ್ನು ಉಂಟು ಮಾಡೋ ಅಂಥದ್ದು. 2 hours ಒನ್ಸ್ ಮಗು ಹಸುವಾಗುತ್ತೆ. ಯಾಕೆಂದರೆ ಹಾಲಲ್ಲಿ 2 ಗಂಟೆ ಆದಮೇಲೆ ಹಸು ಉಂಟು ಮಾಡುವ ಹಾರ್ಮೋನೇ ಇದೆ. ತಾಯಿ ಹಾಲಲ್ಲೇ ಇದೆ, ಒಂಥರ ಕ್ಲಾಕ್ ತರ ಇದು. ತಾಯಿ ಕ್ಲಾಕ್ ಕೊಟ್ಟಂಗೆ ಒಂದು ಹೆಂಗಂದ್ರೆ 2 hours ಒನ್ಸು ನೀನು ಹಸು ಅಂತ ಅಳಬೇಕು. ನೀನು ಅಳಬೇಕು ಅಂದ್ರೆ ನಿನಗೆ ಗೊತ್ತಾಗಲ್ಲ. ಸೊ ಹಾಲಿನಲ್ಲಿ ಆಲ್ರೆಡಿ ಒಂದು ಹಾರ್ಮೋನ್ ಕೊಡ್ತಾ ಇದ್ದೀನಿ, ಅದು 2 ಗಂಟೆ ಆಗಿದ ತಕ್ಷಣ ನಿನ್ನ ಅಳಿಸುತ್ತದು. ಅವಾಗ ನೀನು ಅಳ್ತೀಯ, ನಾನು ಫೀಡ್ ಮಾಡ್ತೀನಿ ಅಂತ. ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ. ಆಗ ಲೆಪ್ಟಿನ್, ಗ್ರೆಲಿನ್, ಎಡಿಪೋನೆಕ್ಟಿನ್ ಅಂತ ಇನ್ನೊಂದು ಬಹಳ, ಅದು ದೊಡ್ಡವರಲ್ಲಿ ಏನು ಆಗುತ್ತೆ ಅಂದ್ರೆ ಗ್ರೆಲಿನು ನಮ್ಮ ಕರುಳಿನಲ್ಲಿ ಬಿಡುಗಡೆ ಆಗುತ್ತೆ. ಲೆಪ್ಟಿನ್ ನಮ್ಮ ದೇಹದಲ್ಲಿರುವ ಬೊಜ್ಜೇನಿದೆ ಆ ಜೀವಕೋಶದಿಂದ ಬಿಡುಗಡೆಯಾಗಂಥದ್ದು. ಈ ಥರ ಅಂದರೆ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವಂಥದ್ದು ಎಳೆ ಮಕ್ಕಳಿಗೆ, ಅಂದರೆ ಹುಟ್ಟಿದ ಮಗು, ನ್ಯೂ ಬಾರ್ನ್ ಅಂತೀವಲ್ಲ, ಅದರಲ್ಲಿ ಏನೂ ಇರೋದಿಲ್ಲ. ಸೊ ಏನಾಗುತ್ತೆ, ತಾಯಿ ಹಾಲಿನಿಂದ ಪೂರಕವಾಗಿ ಇದೆಲ್ಲ ಸಿಗ್ತಾ ಬರುತ್ತೆ. ಎಡಿಪೋನೆಕ್ಟಿನ್, ಲೆಪ್ಟಿನ್, ಇನ್ಸುಲಿನ್ನು ಇದೆ ತಾಯಿ ಹಾಲಿನಲ್ಲಿ. ಹಾಗಾಗಿ ಇವೆಲ್ಲ ಪೂರಕವಾದ ಅಂಶಗಳು ಇದೆ. ಸೊ ಇಲ್ಲಿ ಯಾವ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂದರೆ ಲ್ಯಾಕ್ಟೋಫೆರಿನ್ ಅಂತ ಒಂದು ಪ್ರೋಟೀನ್ ಬಗ್ಗೆ ನಾನು ಹೇಳಿದೆ. ಈ ಲ್ಯಾಕ್ಟೋಫೆರಿನ್ ಏನು ಮಾಡುತ್ತೆ, ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಾನೋ ವೈರಸ್ಸು ದೇಹವನ್ನು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಲ್ಯಾಕ್ಟೋಫೆರಿನ್ ಪ್ರೋಟೀನ್ ಏನು ಮಾಡುತ್ತೆ, ಮಗುವಿನ ದೇಹದಲ್ಲಿರುವ ಕಬ್ಬಿಣ ಏನಿರುತ್ತೆ ಅದರ ಕಬ್ಬಿಣದ ಅಂಶ ಅದ್ರ ಜೊತೆ ಬೈಂಡ್ ಆಗುತ್ತೆ. ಅದಕ್ಕೆ ಫೆರಿನ್ ಅಂದರೆ ಫೆರಸ್ ಅಂತಂದರೆ ಕಬ್ಬಿಣ ಅಂತ ಅರ್ಥ. ಅವಾಗೇನಾಗುತ್ತೆ, ಈ ಮೈಕ್ರೋಬ್ಗಳಿಗೆ ಕಬ್ಬಿಣದ ಅಂಶ ಬೇಕದಕ್ಕೆ, ಅದು ಡಿವೈಡ್ ಆಗಿ ಅದು ಸರ್ವೈವ್ ಆಗಬೇಕು ಅಂದರೆ ಅದು ಸಿಗದೇ ಇದ್ದಾಗ ಅದು ನಾಶ ಆಗೋಂಥದ್ದು. ಹಾಗಾಗಿ ಆ ಒಂದು ರೀತಿಯಲ್ಲೂ ಸಹ ಇದು ಅದನ್ನು ಪ್ರೊಟೆಕ್ಷನ್ ಮಾಡ್ತಾ ಬರುತ್ತೆ ಎನ್ಬೋದು. ಈ ರೀತಿ ಕರುಳು ಆಗ್ಬೋದು, ಆಮೇಲೆ ಮೆದುಳುನದು DHA ಅಂತ ನಾನು ಹೇಳಿದೆ, ಅದರದ ಬೆಳವಣಿಗೆ ಆಗ್ಬೋದು. ಓವರಾಲ್ ಗ್ರೋತ್ ಫ್ಯಾಕ್ಟರ್ ಜೊತೆಯಲ್ಲಿ ಏನಿರುತ್ತೆ, ಹಾಲಿನಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ಗಳಿರುತ್ತೆ. ಅದಕ್ಕೆ ಮಗು ಫಾಸ್ಟಾಗಿ ನೋಡಿ, ನೀವು ಯಾರ್ದೋ ಮನೆ ಒಂದು ಮಗುನ ನೋಡ್ಕೊಂಬಂದಿರ್ತೀರ, ಇನ್ನೊಂದು 6 ತಿಂಗಳು ಹೋಗೋಷ್ಟರಲ್ಲಿ ಅದು ದೊಡ್ಡದಾಗ್ಬಿಟ್ಟಿರುತ್ತೆ. ಅಂದರೆ ಗ್ರೋತ್ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಗ್ರೋತ್ ಫ್ಯಾಕ್ಟರ್ಗಳು ತಾಯಿಯ ಹಾಲಿನಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ಗಳಿದೆ. ಅದರ ಜೊತೆಗೆ ಸೈಟೋಕೈನ್ಗಳಂತ ಅಂದರೆ ಮಗುವಿಗೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಸೈಟೋಕೈನ್ಸ್ಗಳಿದೆ. ಮ್ಯಾಕ್ರೋಫೇಜಸ್ ಇದೆ, ಗ್ಲುಕೋಸೈಟ್, ಈ ಥರ ತುಂಬ ಅಂಶಗಳು, ಅಂದರೆ ಅದರ ಬೆಳವಣಿಗೆಗೆ ಪೂರಕವಾಗುವ ಎಲ್ಲ ಅಂಶಗಳನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ನ್ಯೂಟ್ರಿಯೆಂಟ್, ಅದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸೋಡಿಯಂ, ಪೊಟ್ಯಾಷಿಯಮ್, ಈ ಥರದ್ದು ಎಲ್ಲ ಟ್ರೇಸ್ ಎಲಿಮೆಂಟ್ಸ್ಗಳು, ಮಿನರಲ್ಸ್ ಎಲ್ಲದೂ. ಅದಕ್ಕೆ ಸಾವಿರಾರು ಬಯೋಆಕ್ಟಿವ್ ಮಾಲಿಕ್ಯೂಲ್ ಅಂದರು. ಪ್ರತಿ ಸಲ ಸಂಶೋಧನೆ ಮಾಡಿದಾಗ ಹೊಸ ಬರ್ತಾ ಇದೆ ಅವ್ರಿಗೆ. ಯಾವುದು ಅಂತ ಅಂದರೆ ನೀವು ಅಷ್ಟೆಲ್ಲ ಸೇರಿಸಿ ಒಂದು ದ್ರವ ಅಂತ ಮಾಡೋಕ್ಕಾಗೋದಿಲ್ಲ. ನೀವು ಮಾಡೋಕ್ಕೆ ಹೋದರೂ ಅದಕ್ಕೆ ಈಕ್ವಲೆಂಟ್ ಆಗಿ ಬರೋದೇ ಇಲ್ಲ ಅದು. ಹಾಗಾಗಿ ಅಷ್ಟೆಲ್ಲ ಪೂರಕವಾದ ಅಂಶಗಳು ತಾಯಿಯ ಹಾಲಿನಲ್ಲಿ ಇರೋದ್ರಿಂದ
ಅದು ಮಗು ಅಷ್ಟು ಚೆನ್ನಾಗಿ, ಅದಕ್ಕೋಸ್ಕರ 6 months ಅದನ್ನು ಮಗುವಿಗೆ ಫೀಡ್ ಮಾಡಬೇಕು ಅಂತಾರೆ. ಮತ್ತು ಕೊಲೆಸ್ಟ್ರಮ್ ಅಂತಂದರೆ ಮಗು ಹುಟ್ಟಿದ 1 ಗಂಟೆಗೆ ಫೀಡ್ ಮಾಡಬೇಕಂತೆ. ಆವಾಗ ಹಾಲು ಒಂದು 5 ದಿನದವರೆಗೂ ಅದು ತುಂಬ ಯೆಲ್ಲೋ ಕಲರ್ ಇರುತ್ತೆ, ಏಕೆಂದರೆ ಮೋರ್ ಆಫ್ IgA ಇರುತ್ತೆ, ರೋಗ ಪ್ರತಿರೋಧಕ ಶಕ್ತಿ. ಅದಕ್ಕೆ ತಾಯಿಯ ಹಾಲನ್ನು ಫಸ್ಟ್ ವ್ಯಾಕ್ಸಿನ್ ಅಂತಾರೆ. ಈಗ ಮಗುವಿಗೆ ವ್ಯಾಕ್ಸಿನೇಷನ್ ನೀವು ಎಷ್ಟೋ ಮಾಡಿಸ್ತೀರಾ, BCG ಅಂತೆ ಎಲ್ಲ ಥರದ ವ್ಯಾಕ್ಸಿನೇಷನ್ ಮಾಡಿಸ್ತೀರಾ ನೋಡಿ, ಒಂದೊಂದು ತಿಂಗಳ ಇಂಟರ್ವೆಲ್ಲಲ್ಲಿ ಅದೊಂದಿದೆ, ಒಂದು ಟೈಮ್ ಲೈನ್ ಇದೆ, ಯಾವ ಮಂತಲ್ಲಿ ಯಾವ ವ್ಯಾಕ್ಸಿನ್ ಮಾಡಬೇಕು, ಪೋಲಿಯೋದು ಅದು ಎಲ್ಲದೂ ಮಾಡಿಸ್ತೀವಿ. ಬಟ್ ಫಸ್ಟ್ ವ್ಯಾಕ್ಸಿನ್ ತಾಯಿಯ ಹಾಲು, IgA ಜಾಸ್ತಿ ಇರೋದ್ರಿಂದ ಅಲ್ಲಿಂದನೇ ವ್ಯಾಕ್ಸಿನೇಷನ್ ಆರಂಭ ಅಂತ ನಾವು ಹೇಳ್ಬೋದು. ಈ ಎಲ್ಲೋದ್ದು ಏನಿದೆ ಹಾಲು, ಇದರಲ್ಲಿ ತುಂಬ ಇದೆಲ್ಲ ಇರುತ್ತೆ, ಜಾಸ್ತಿ ವೆರಿ ರಿಚ್ ಅಂತ ಅಂತಾರೆ ಇದು. ಹಾಗಾಗಿ ಬಯೋಆಕ್ಟಿವ್ ಮಾಲಿಕ್ಯೂಲ್ ತುಂಬ ಇದೆ. ಇದು ಒಂದು ಜೀವಿಯ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿರೋಂಥದ್ದು. ಹಿಂದಿನ ಕಾಲದಲ್ಲಿ ಎಲ್ಲ ಏನು ಮಾಡ್ತಿದ್ರು, 5 ದಿನ ಎಲ್ಲೋ ಇರೋದ ಹಾಲನ್ನ ಕುಡಿಸ್ತಾನೆ ಇರಲಿಲ್ಲ. ಅದನ್ನ ಅಂದರೆ ಜನಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಹಾಗಾಗಿ ಏನು ಮಾಡೋರು, ಅದೊಂದು ಪದ್ಧತಿ ಇತ್ತು. ಮತ್ತು ಕೆಲವ್ರು ಏನು ಮಾಡೋರು, ತುಂಬ ವರ್ಷಗಳು ಕೊಡೋರು, 1 ವರ್ಷ 2 ವರ್ಷ ಫೀಡ್ ಮಾಡೋರು, 2 ವರ್ಷ ಮಾಡಬೇಕು ಅಂತಂತಾರೆ ಮಗುವಿಗೆ. ಕೇಳಬೇಕು ಅಂತಿದ್ದೆ, ಯಾಕಂದ್ರೆ ನೀವು ಹೇಳಿದಾಗೆ ಒಂದು ಮಗು ಹುಟ್ಟಿದಂತ 6 ತಿಂಗಳು ಕಂಪಲ್ಸರಿಯಾಗಿ 2 ಗಂಟೆಗೆ ಒಂದ್ಸಲ ಕೊಡಬೇಕು ಅಂತ ಹೇಳಿದ್ರಿ. ಆದ್ರೆ ಎಷ್ಟು ವರ್ಷ ತನಕ ಸರಿಯಾಗಿ ಎಷ್ಟು ವರ್ಷ ತನಕ ಮಗುಗೆ ಹಾಲು ಕೊಡ್ಬೋದು? 2 ವರ್ಷ ಮಿನಿಮಮ್. ಓಕೆ. ಇನ್ನು ಅದ್ರ ಮೇಲೆ ಏನಾದರೂ ಸ್ಟ್ರೆಂತ್ ಇತ್ತು ಏಕೆಂದರೆ ತಾಯಿ ಫೀಡ್ ಮಾಡ್ಬೇಕಾದ್ರೆ ಆಕೆಗೆ ತುಂಬ ಆಹಾರ ಸೇವನೆ ಮಾಡಬೇಕು, ಆಕೆ ಡಬಲ್ ಆಹಾರ ತಗೋಬೇಕು, ಏಕೆಂದರೆ ಮಗುಗೂ ಫೀಡ್ ಮಾಡಬೇಕಲ್ವಾ, ಎಲ್ಲ ಸೊಪ್ಪು ತರಕಾರಿಗಳು. ಅದಕ್ಕೆ ನೋಡಿ ಹಾಲು ಜಾಸ್ತಿ ಉತ್ಪಾದನೆ ಆಗುವಂತಹ ಕೆಲವೊಂದು ತರಕಾರಿ ಆಗಲಿ, ಸೊಪ್ಪಾಗ್ಬೋದು, ಮೆಂತ್ಯ ಸೊಪ್ಪಾಗ್ಬೋದು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪುಗಳಾಗ್ಬೋದು, ಮೊಳಕೆ ಕಾಳುಗಳಾಗ್ಬೋದು, ಮತ್ತು ಡೇಟ್ಸ್ ಎಲ್ಲ ಅಂದರೆ ಎನರ್ಜಿ ರಿಚ್ ಅದೆಲ್ಲ. ಹಾಗಾಗಿ ಈ ಥರದ ಆಹಾರ ಪೌಷ್ಟಿಕದಾಯಕ ಆಹಾರ ಅಂತಲೇ ಅನ್ಬೋದು. ಆ ಥರ ಆಹಾರ ಸೇವನೆ, ಅದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಕ್ಯಾಲ್ಶಿಯಂ ಸಪ್ಲಿಮೆಂಟು ತಗೋಬೇಕಾಕೆ. ಕಾರಣ ಅಂದರೆ ಹಾಲಿನ ಮುಖಾಂತರ ಭಾಳಷ್ಟು ಕ್ಯಾಲ್ಶಿಯಮ್ ಮಗುವಿಗೆ ಹೋಗುತ್ತೆ, ಈಕೆಗೆ ಡಿಫಿಷಿಯನ್ಸಿ ಆಗ್ಬೋದು. ಅದಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ಎಲೆಡಿಕೆ ಅಂತ ಆಗ್ತಾಯಿದ್ರು, ಸುಣ್ಣದಲ್ಲಿ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಸಿಕ್ಕದಲ್ವಾ. ಆದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅದು ಒಂದು ಪೂರಕವಾಗಿ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ, ಇಲ್ಲಾಂದ್ರೆ ಏನಾಗುತ್ತೆ, ಈಕೆಯಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಾಗಿ ಈಕೆಯಲ್ಲಿ ಒಂದು ಕೂದಲು ಉದುರುವಂಥದ್ದು, ಬೇರೆ ಬೇರೆ ಥರದ ಆರೋಗ್ಯದ ಸಮಸ್ಯೆ ಕಾಣ್ಬೋದು. ಹಾಗಾಗಿ ಪೂರಕವಾಗಿ ಅದನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಆಕೆ ತುಂಬ ನ್ಯೂಟ್ರಿಷನ್ನ ಮಗುವಿಗೆ ನೀಡ್ತಾ ಇರೋದ್ರಿಂದ ಆಕೆಯ ದೇಹಕ್ಕೆ ಅದು ಕಮ್ಮಿ ಆಗೋದ್ರಿಂದ ಅದನ್ನು ನಾವು ಆ ಸಪ್ಲಿಮೆಂಟ್ಸ್ ಮುಖಾಂತರ ಅದನ್ನು ಸರಿದೂಗಿಸ್ಬೋದು. ಈಗ ಒಂದಿಷ್ಟು ಜನ ಹೇಳೋದನ್ನು ಕೇಳಿದ್ದೇನೆ, ಮಕ್ಕಳು ದೊಡ್ಡವರಾದ್ರೂ ಇನ್ನೂ ಹಾಲು ಕುಡಿಯೋ ಅಭ್ಯಾಸ ಬಿಡ್ತಾ ಇಲ್ಲ, ಶಾಲೆಗೆ ಹೋಗ್ತಾ ಇದ್ರು ಸಣ್ಣ ಮಕ್ಕಳು ಬಿಡ್ತಾ ಇಲ್ಲ ಅಂತ ಹೇಳೋದನ್ನ ಕೇಳಿದ್ದೇನೆ. ಆಕ್ಚುಲಿ ಈ ಅಭ್ಯಾಸ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೋದು ತಾಯಂದಿರು ಅಂತ? ಅಲ್ಲ, ಅದಕ್ಕೆ ಅವರು ಏನೇನೋ ಮಾಡ್ತಾರೆ, ಒಂದಷ್ಟು ಬೇರೆ ಕಡೆ ಕಳಿಸೋದು, ಮಗುನ ಬೇರೆ ಕಡೆ ಮಲಗಿಸೋದು, ಅವೆಲ್ಲ ಅಭ್ಯಾಸ ಅಷ್ಟು ಸುಲಭಕ್ಕೆ ಬಿಡೋಕ್ಕಾಗಲ್ಲ, ಅದು ಒಂಥರ ಇನ್ಸ್ಟಿಂಕ್ಟ್ ಬಿಹೇವಿಯರ್. ಬಟ್ ಏನಂದ್ರೆ ಹಾಲು ಬರ್ತಾ ಇದೆ ಅಂದ್ರೆ ಕುಡಿಸೋದ್ರಲ್ಲಿ ತಪ್ಪೇನಿಲ್ಲ. ಅವ್ರಿಗಾದ್ರೆ ಕಂಫರ್ಟಬಲ್ ಇತ್ತು ಅಂದರೆ 3 ವರ್ಷದವರೆಗೂ, 2 ವರ್ಷ ಮಿನಿಮಮ್ ಅಂತಾರೆ. ಅದ್ರ ಮೇಲೆ ಕಷ್ಟ ಇದೆ. ಏನಕ್ಕೆ ಅಂತಂದರೆ ಇಲ್ಲಿ ಯಾವ ಮಗು, ಏನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಅಂದರೆ, ಯಾವ ಮಗು ತಾಯಿಯ ಹಾಲು ಕುಡಿದು ಒಂದಷ್ಟು ವರ್ಷ 2 ವರ್ಷ ಬೆಳೆದಿರುತ್ತೆ, ಮುಂದಿನ ದಿನದಲ್ಲಿ ಆ ಮಗುವಿನ ಬರೀ ರೋಗ ಪ್ರತಿರೋಧಕ ಶಕ್ತಿಯಲ್ಲ, ಒತ್ತಡ ನಿರ್ವಹಣೆ ತುಂಬ ಚೆನ್ನಾಗಿರುತ್ತೆ, ಬೆಸ್ಟ್ ರಿಸಿಲಿಯನ್ಸ್ ಅಂತ ಅನ್ಬೋದು. ಕಾರಣ ಏನಂದರೆ ಈ ಸಂದರ್ಭದಲ್ಲಿ HPA ಆಕ್ಸಿಸ್ ಅಂತ ಇದೆ ಮಗುವಿನ ಮೆದುಳಿನಲ್ಲಿ, ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಸ್. ನಾನು ಬಹಳಷ್ಟು ವಿಡಿಯೋದಲ್ಲಿ ಇದನ್ನು ಹೇಳಿದ್ದೀನಿ, ಎಲ್ಲರಿಗೂ ನೋಡಿರೋರಿಗೆ ಗೊತ್ತಿರುತ್ತೆ. ಹೈಪೋಥಾಲಮಸ್ಸಿಂದ CRH ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ACTH ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಇಂಟರ್ನ್ ಪ್ಯಾನ್ಕ್ರಿಯಾಸ್ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಕಾರ್ಟಿಸಾಲವನ್ನು ಒತ್ತಡದ ಹಾರ್ಮೋನು ಬಿಡುಗಡೆ ಮಾಡುತ್ತೆ. ಯಾವಾಗ ಒತ್ತಡ ಉಂಟಾಗುತ್ತೆ ಇದೆಲ್ಲ ಬಿಡುಗಡೆ ಆಗ್ತಾ ಇರುತ್ತೆ. ಯಾವ ಮಗು ಬ್ರೆಸ್ಟ್ ಫೀಡ್ ಮಾಡಿರುತ್ತೆ ಬಹಳಷ್ಟು ದಿನ, ಅಂಥ ಮಕ್ಕಳಿಗೆ ಈ ಒಂದು ಆಕ್ಸಿಸ್ ಪಾತ್ವೇ ಇದೆಯಲ್ಲ ತುಂಬ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿರುತ್ತೆ, ಬಹಳ ಚೆನ್ನಾಗಿ ಅವು ಒತ್ತಡದ ನಿರ್ವಹಣೆ. ಸುಮ್ಮನೆ ಕಾರ್ಟಿಸಾಲ್ ಬಿಡುಗಡೆ ಆಗಲ್ಲ, ಅದು ನಿಜವಾದ ಒತ್ತಡ ಆಗಿರಬೇಕು. ಅಂದರೆ ದೇಹ ಅದಕ್ಕೆ ಆ ಒತ್ತಡವನ್ನು ಪ್ರತಿರೋಧಿಸಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಆ ಮಕ್ಕಳು, ಅಂದರೆ ನೋಡಿ ಈಗ ಫಾರ್ ಎಕ್ಸಾಂಪಲು ಆ ಮಗು ಚೆನ್ನಾಗಿ ಹಾಲು ಕುಡಿದು ತಾಯಿಯ ಹಾಲು ಕುಡಿದು ಬೆಳೆದ್ರೆ, ಒಂದು ಎಕ್ಸಾಮ್ ಯಾವುದೋ ಒಂದು ಪೇಪರ್ ಲೀಕ್ ಆಯಿತು ಅಂದರೆ ಸೂಸೈಡ್ ಮಾಡ್ಕೊಳ್ಳಲ್ಲ. ಗೊತ್ತಾಯ್ತಾ ನಿಮಗೆ? ಏನಂದರೆ ಅದು ಒತ್ತಡ ಇರ್ಬೋದು, ಆದರೆ ಒತ್ತಡವನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತೆ. ಈ ಸಲ ಲೀಕ್ ಆದರೆ ಮುಂದಿನ ಸಲ ಬರೀತೀನಿ, ಅದು ತಪ್ಪು, ನಾನು ಅದನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಅಂದರೆ ಒತ್ತಡಕ್ಕೆ ಒಂದು ಕಾರಣ,
ಆವಾಗೇನಾಗುತ್ತಾ ಮಗು, ಇಲ್ಲ ಇದೇನು ಜೀವನದಲ್ಲಿ ಇಂಥದ್ದು 1000 ಆಗುತ್ತಲ್ವಾ, ಇದು ಪೇಪರ್ದು ಒಂದೇ ಅಲ್ಲ, ಜೀವನ ಅಂತಂದ ಮೇಲೆ ಬೇಕಾದಷ್ಟು ನಷ್ಟಗಳಾಗ್ಬೋದು, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬೋದು, ಝೀರೋ ಆಗ್ಬೋದು, ಬೇರೆ ಬೇರೆ ಥರದ್ದು ಅಪಘಾತಗಳಾಗ್ಬೋದು, ಆರೋಗ್ಯದ ತೊಂದರೆ. ಅಂದರೆ ಈ ಥರದ ಸಮಸ್ಯೆಗಳು ಏನು ಬರುತ್ತೆ ಅದನ್ನು ಎದುರಿಸುವ ಶಕ್ತಿ ಚೆನ್ನಾಗಿರುತ್ತೆ. ಅದಕ್ಕೆ ಏನೋ ಗೊತ್ತಿಲ್ಲ, ಸುಮ್ಮನೆ ನಮ್ಮ ಹಿಂದಿನವ್ರನ್ನ ನೋಡಿದಾಗ ಅವ್ರಿಗೆ ಒತ್ತಡ ಒಂದು ತಡೆಯುವ ಶಕ್ತಿ ಚೆನ್ನಾಗಿತ್ತು. ಏನೇ ಆದ್ರೂ ಅವರು ಅದರಿಂದ ಹೊರಬರಲು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರು. ಮತ್ತು ಇವಾಗಿನ ಥರ ಖಿನ್ನತೆ, ಆತಂಕ, ಭಯ ಅಂತ ನಾವು ಏನು ಮಾನಸಿಕ ತೊಂದರೆಗಳು ಏನು ಇರ್ತಾ ಇರಲಿಲ್ಲ. ಪೇಷನ್ಸ್ ಇರೋದು, ತಡ್ಕೊಳ್ಳೋರು, ಸಹಿಷ್ಣುತೆ ಅಂತೀವಲ್ಲ, ಅದೆಲ್ಲ ಏನೋ ಇರಬಹುದೇನೋ ಅಂತ. ಯಾಕೆಂದರೆ ಇಲ್ಲಿಂದನೇ ಆರಂಭ ಆಗೋ ಅಂಥದ್ದು. ಇವಾಗ ಏನಾಗ್ತಾ ಇದೆ, ಮಕ್ಕಳಿಗೆ ಒಂದು ಸಣ್ಣ ಒತ್ತಡವನ್ನು, ಕಮ್ಮಿ ಮಾರ್ಕ್ಸ್ ಬಂತು ಅಥವಾ ಪೇಪರ್ ಲೀಕ್ ಆಯಿತು ಅಥವಾ ಇನ್ನೊಂದೇನೋ ಆಯಿತು, ತಡ್ಕೊಳ್ಳೋ ಶಕ್ತಿ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಖ್ಯೆನೇ ಜಾಸ್ತಿ. ಆದರೆ ಕಾರಣ ಆತ್ಮಹತ್ಯೆಗೆ ಸೂಟಬಲ್ ಅಲ್ಲ. ಹೌದು, ನಾನು ಹೇಳೋದು ಆತ್ಮಹತ್ಯೆ ಅಂದರೆ ಅದಕ್ಕೆ ತುಂಬ ಒಂದು ದೊಡ್ಡದಾದ ಡ್ಯಾಮೇಜ್ ಆಗಿರಬೇಕು. ಇನ್ನು ಸಾಧ್ಯನೇ ಇಲ್ಲ ಲೈಫಲ್ಲಿ ಏನೂ ಇಲ್ಲ ಅಂತಂದಾಗ ಮಾಡ್ಕೊಂಡಿದ್ರೆ ತಡ್ಕೊಳಕ್ಕಾಗಿಲ್ಲ ಅನ್ಬೋದು. ಇಲ್ಲಿ ಕಾರಣ ತುಂಬ ಸ್ಟ್ರಾಂಗ್ ಇಲ್ಲ, ಅದು ಸಣ್ಣ ಚಿಕ್ಕ ವಿಷಯ. ಆ ಥರ ಮೈಂಡ್ ಸೆಟ್ ಇದ್ರೆ ಜಗತ್ತಲ್ಲಿ ಯಾರೂ ಉಳಿತಾನೆ ಇರಲಿಲ್ಲ. ಎಲ್ಲರಿಗೂ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ ಇಲ್ದಿದ್ದವ್ರು ಯಾರಿದ್ದಾರೆ? ಹೌದು. ಹಾಗಾಗಿ ಈ ಒಂದು ಆಕ್ಸೆಸ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂದರೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಆ್ಯಸ್ ಅ ಸೈಂಟಿಸ್ಟ್ ನಾನು ಹೇಳೋದು, ತಾಯಿ ಫೀಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ತಾಯಿ ದೇಹದ ಶಾಖ ಮಗುವಿನ ಜೊತೆ ಇದ್ದಾಗ ಇಬ್ಬರಲ್ಲೂ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ, ತಾಯಿಗೂ ಆಗುತ್ತೆ, ಮಗುವಿನಲ್ಲೂ ಆಕ್ಸಿಟಾಸಿನ್. ಅದಕ್ಕೋಸ್ಕರನೇ ಮಕ್ಕಳು ತಾಯಿ ಕಡೆ ಸಪೋರ್ಟ್ ಜಾಸ್ತಿ. ಈಗ ಯಾವುದೇ ಮನೇಲಿ ನೋಡಿ, ಮಕ್ಕಳು ಏನೇ ಒಂದು ಅಪ್ಪ ಅಮ್ಮನ ಮಧ್ಯ ಭಿನ್ನಾಭಿಪ್ರಾಯ ಅಂದರೆ ಎಲ್ಲ ಮಕ್ಕಳು ಅಮ್ಮನಿಗೆ ಸಪೋರ್ಟ್ ಮಾಡ್ತಾರೆ. ಅಪ್ಪನ ಮಾಡೋರು, ಅಪ್ಪಂದು ಇಂಪಾರ್ಟೆಂಟ್ ಇದೆ ರೋಲು, ಅಪ್ಪ ಫ್ಯಾಮಿಲಿ ನೋಡ್ಕೊಳ್ಳೋದು ಎಲ್ಲ. ಆದರೆ ಒಲವು ಅಮ್ಮನ ಕಡೆ ಸ್ವಲ್ಪ ಜಾಸ್ತಿ ಅಂದರೆ ಬಾಂಡಿಂಗು ಅಲ್ಲಿಂದ ಶುರು ಆಯಿತು. ಹುಟ್ಟಿದಾಗಿಂದ, ಅದು ಹೊಟ್ಟೆಲಿದ್ದಾಗಿಂದ ಬಾಂಡಿಂಗು, ನಂತರ ಹುಟ್ಟಿದ ಮೇಲೆ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಬಂತು. ಫೀಡ್ ಮಾಡ್ಬೇಕಾದ್ರೆ ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್, ಇಟ್ಸ್ ಅ ಟ್ರಸ್ಟ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್. ಹಾಗಾಗಿ ತಾಯಿ ಜೊತೆ ಎಲ್ಲರಿಗೂ ಅಷ್ಟೇ, ತಾಯಿ ಜೊತೆ ಇರುವ ಬಾಂಡಿಂಗು, ತಂದೆನ ಪ್ರೀತಿ ಮಾಡ್ತಾರೆ. ಆದರೆ ಈ ಒಂದು ತೂಕ ತಾಯಿ ಜಾಸ್ತಿನೇ, ಖಂಡಿತ ಸ್ವಲ್ಪ ಅಲ್ವಾ, ನೀವು ಒಪ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಒಂದು ತೂಕ ತಂದೆ ಪ್ರೀತಿ, ಆದರೆ ಒಂಚೂರು ಅಮ್ಮ, ಇಬ್ಬರಲ್ಲಿ ಯಾರಿಗೂ ಒಂಚೂರು ಅಂದರೆ ಈ ಕಡೆ ಒಂಚೂರು ಜಾಸ್ತಿ ಅಂತ ಅಲ್ವಾ. ಕಾರಣ ಏನಂದರೆ ಆಕ್ಸಿಟಾಸಿನ್ ರಿಲೀಸ್ ಆಗ್ತಿದೆ, ಜೊತೆಲಿ ಏನಾಗುತ್ತೆ, ಆ ತಾಯಿ ಶಾಖ ಮಗುವಿಗೆ ಸೆಕ್ಯೂರ್ಡ್ ಫೀಲಿಂಗ್ ಕೊಡ್ತಾ ಬರುತ್ತೆ, ಸೆಕ್ಯೂರ್ಡ್ ಅಂತ ಫೀಲಿಂಗು. ಅವಾಗೇನಾಗುತ್ತೆ, ಮೆದುಳಿನಲ್ಲಿ ಮಿಥೈಲೇಷನ್ ಅಂತ ಒಂದು ಪ್ರಾಸೆಸ್ಸು ಕಡಿಮೆ ಆಗುತ್ತೆ. ಇದು ಕಡಿಮೆ ಆಗಬೇಕು. ಕಡಿಮೆ ಆದಾಗ ಬ್ರೈನ್ ತುಂಬ ಹೆಲ್ತಿಯಾಗಿರುತ್ತೆ. ಯಾವಾಗ ಮಗುಗೆ ಇನ್ಸೆಕ್ಯೂರ್ ಅನ್ನೋ ಫೀಲಿಂಗ್ ಬರುತ್ತೆ, ಮಿಥೈಲೇಷನ್ ಪ್ರಾಸೆಸ್ಸು ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ಇದು ಬಾಟಲ್ದು ಹಾಲನ್ನ ಕೊಡ್ತಾರೆ, ಆವಾಗ ಆ ಸೆಕ್ಯೂರ್ಡ್ ಫೀಲಿಂಗ್ ಇರೋದಿಲ್ಲ ಮಗುವಿಗೆ. ಆ ಫೀಲಿಂಗ್ ಏನಿರುತ್ತೆ ತಾಯಿ ಜೊತೆ, ದೇಹದ ಶಾಖ ಆಗಿರ್ಬೋದು, ಅಪ್ಪಗೆ ಆಗಿರ್ಬೋದು, ಅದಿರೋದಿಲ್ಲ, ಸಿಗೋದಿಲ್ಲ. ಬಾಟಲ್ ಹಾಲು ಕೊಡೋ ಅಂಥದ್ದೇ ಆಗಲಿ, ನೀವು ಯಾವುದೇ ಆಗಲಿ ಅಮೃತ ಥರದ ಹಾಲನ್ನೇ ಕೊಟ್ಟರು ಆ ಇಲ್ಲಿ ಏನಂದರೆ ಬರೀ ಒಂದು ಹಾಲಲ್ಲ, ಇಲ್ಲಿ ಬಾಂಡಿಂಗು ಸಹ ಬಹಳ ಮುಖ್ಯವಾಗಿರೋದ್ರಿಂದ ಇದು ಮಗುವಿಗೂ ಒಳ್ಳೆಯದು ಮತ್ತು ತಾಯಿಗೂ ಒಳ್ಳೆಯದು. ಏನಕ್ಕೆ ಅಂತಂದರೆ, ಮಗುವಿಗೆ ಹಾಲು ನೀಡ್ತಾ ಇರ್ಬೇಕಾದ್ರೆ ಪ್ರೊಲ್ಯಾಕ್ಟಿನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೊಲ್ಯಾಕ್ಟಿನ್ ಅನ್ನೋದು ಹಾಲನ್ನ ಜಾಸ್ತಿ ಸೆಕ್ರೇಷನ್, ಹಾಲು ನೀಡ್ತಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಲನ್ನ ಕೊಡೋದು ಕಮ್ಮಿ ಮಾಡಿಬಿಟ್ರೆ ಹಾಗೆ ಕಮ್ಮಿ ಆಗಿಬಿಡುತ್ತದು. ಇದು ತುಂಬ ಇಂಪಾರ್ಟೆಂಟ್. ಇದು ನೀಡ್ತಾ ಬಂದರೆ ಎಷ್ಟೆಷ್ಟಾಗುತ್ತೆ ಅಷ್ಟು ನೀಡ್ತಾ ಬಂದರೆ ಜಾಸ್ತಿ ಆಗ್ತಾ ಬರುತ್ತೆ. ಏಕೆಂದರೆ ಇದೆಲ್ಲ ಸಿಗ್ನಲ್ಗಳಿದಾವೆ. ಎವ್ರಿಥಿಂಗ್ ಬಾಡಿ, ದೇಹದ ಒಳಗಡೆ ಕೆಮಿಕಲ್ಸು, ಸಿಗ್ನಲ್ಸ್ಗಳು ಕೊಡ್ತಾ ಇದ್ದರೆ ಅದು ಸೆಕ್ರಿಷನ್ ಅಂತ ಕೊಡುತ್ತೆ, ಸಿಗ್ನಲ್ ಕೊಡುತ್ತೆ ಜಾಸ್ತಿ ಉತ್ಪಾದನೆ ಆಗಬೇಕು ಅಂತೇಳಿ. ಜೊತೆಗೆ ಯೂಟ್ರಸ್ ಏನಾಗಿರುತ್ತೆ, ಡೆಲಿವರಿ ಆದಾಗ ದೊಡ್ಡದಾಗಿರುತ್ತೆ, ಏಕೆಂದರೆ ಮಗು ಕ್ಯಾರಿ ಆಗಬೇಕಲ್ವಾ, ದೊಡ್ಡದಾಗಿರುತ್ತೆ. ಆಮೇಲೆ ಬ್ಲೀಡಿಂಗ್ ಎಲ್ಲ ಆಗ್ತಿರುತ್ತೆ, ಅದು ಸಣ್ಣದಾಗಬೇಕು. ಅದು ಒರಿಜಿನಲ್ ಸ್ಥಿತಿಗೆ ಬರಬೇಕು ಅಂದರೆ ಅವಾಗ ಫೀಡ್ ಮಾಡಿದಾಗಲೇ ಆಗೋಂಥದ್ದು. ಆಕ್ಸಿಟಾಸಿನು, ಪ್ರೊಲ್ಯಾಕ್ಟಿನು ಇವೆಲ್ಲ ರಿಲೀಸ್ ಆದಾಗ ಏನಾಗುತ್ತೆ, ಅದು ಸಣ್ಣದಾಗ್ತಾ ಬರುತ್ತೆ, ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಮತ್ತು ಬ್ಲೀಡಿಂಗ್ ಎಲ್ಲ ಏನೇನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮೋರ್ ಓವರ್ ತುಂಬ ಇಂಪಾರ್ಟೆಂಟು, ಬ್ರೆಸ್ಟ್ ಫೀಡಿಂಗಿಂದ ಏನು ಅನುಕೂಲ ತಾಯಿಗೆ ಅಂದರೆ, ಇದು ಮಗುವಿಂದ ಆಯಿತು, ತಾಯಿಗೇನು ಮುಖ್ಯವಾಗಿ ಅಂದರೆ ದೇಹದಲ್ಲಿ ಪ್ರೆಗ್ನೆನ್ಸಿಲಿ ಫ್ಯಾಟ್ ಡೆಪಾಸಿಷನ್ ಆಗಿರುತ್ತೆ.
ಈಗ ನೋಡಿರ್ಬೋದು ಗರ್ಭಿಣಿ ಅಂತಂದರೆ ದಪ್ಪ ಆಗಿರ್ತಾರೆ ಅವರು ಅಲ್ವಾ, ಓವರ್ ಆಲ್ ದಪ್ಪ ಆಗಿರ್ತಾರೆ, ಆಮೇಲೆ ಗ್ರ್ಯಾಜುಲಾಗಿ ಕಮ್ಮಿ ಆಗ್ತಾ ಬರ್ತಾರೆ. ಇತ್ತೀಚೆಗೆ ನೀವು ನೋಡಿರ್ಬೋದು ಒಂದು ಮಗು ಆಗಿದ ತಕ್ಷಣ ಅವರು ಔಟ್ ಆಫ್ ಶೇಪ್ ಅಂತಾನೆ ಅನ್ಬಿಡ್ಬೋದು. ಹೌದು ಅಲ್ವಾ, ಬಹಳಷ್ಟು ಜನ ಅಂದರೆ ಎಲ್ಲ ಅಂತಾರೆ ಅವ್ರು ತಿಂತಾ ಇದ್ರು ತುಂಬ ಅಂತ. ಒಂದು ಜಾಸ್ತಿ ಫುಡ್ ಇಂಟೇಕ್ ಇರ್ಬೋದು, ಜೊತೆಯಲ್ಲಿ ಏನಾಗುತ್ತೆ ಫೀಡಿಂಗ್ ಯಾರು ಮಾಡಿರೋಲ್ಲ ಏನಾಗುತ್ತೆ ಫೀಡ್ ಮಾಡ್ತಾ ತಾಯಿಯ ದೇಹದಲ್ಲಿರುವ ಕೊಬ್ಬಿನ ಜೀವಕೋಶಗಳೆಲ್ಲ ಕೊಬ್ಬೇನಿರುತ್ತೆ ಕೊಲೆಸ್ಟ್ರಾಲ್, ಅದು ಈ ಹಾಲಾಗಿ ಕನ್ವರ್ಟ್ ಆಗೋಂಥದ್ದು. ಆ ಪ್ರಾಸೆಸ್ಸಲ್ಲಿ ಎನರ್ಜಿ ತುಂಬ ಬೇಕಾಗುತ್ತೆ, ದೇಹದಲ್ಲಿರುವ ಕೊಬ್ಬೆಲ್ಲ ಕನ್ವರ್ಟ್ ಆಗ್ತಾ ಬರುತ್ತೆ. ಯಾರು ಫೀಡ್ ಮಾಡೋಲ್ಲ ಅವ್ರಿಗೆ ಕೊಬ್ಬು ಹಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಅವರು ಔಟ್ ಆಫ್ ಶೇಪ್ ಅನ್ನೋ ಥರ ನಾವು ನೋಡಿದಾಗ ಅನ್ನಿಸ್ಬೋದು. ಕಾರಣ ಯಾವುದೋ ಒಂದು ಕಾರಣದಿಂದಾಗಿ ಸರಿಯಾಗಿ ಫೀಡ್ ಮಾಡೋಕ್ಕಾಗಿರೋದಿಲ್ಲ. ಈಗ ಸಿಸೇರಿಯನ್ ಆಪ್ರೇಷನ್ ಆಗಿದೆ, ಫೀಡ್ ಮಾಡೋಕ್ಕಾಗಲ್ಲ ಅನ್ಬೋದು, ಬಟ್ ಆವಾಗಲೂ ಮಾಡಲೇಬೇಕಾಗುತ್ತೆ. ವಾಟ್ ಎವರ್ ಮೇ ಬಿ ಆಕೆ ದೇಹ ಚೆನ್ನಾಗಿರಬೇಕು ಅಂದರೆ ಫೀಡ್ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಗರ್ಭಿಣಿ ಆದಾಗ ಮತ್ತು ಹಾಲು ನೀಡುವ ಸಂದರ್ಭದಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ ಅದು ಕಡಿಮೆ ಬಿಡುಗಡೆ ಆಗ್ತಾ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಎಸ್ಟ್ರೋಜನ್ ಹಾರ್ಮೋನು ತುಂಬ ಮುಖ್ಯ. ಆದರೆ ಜಾಸ್ತಿ ಎಕ್ಸ್ಪೋಜರ್ ಎಸ್ಟ್ರೋಜನ್ ಹಾರ್ಮೋನು ದೇಹದಲ್ಲಿ ದೀರ್ಘಕಾಲದಲ್ಲಿದ್ದಾಗ ಬ್ರೆಸ್ಟ್ ಕ್ಯಾನ್ಸರ್, ಯುಟ್ರೈನ್ ಕ್ಯಾನ್ಸರ್ ಈ ಥರ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಅದಕ್ಕೋಸ್ಕರನೇ ಬ್ರೆಸ್ಟ್ ಕ್ಯಾನ್ಸರ್ಗೆ ಬಹಳ ಮುಖ್ಯವಾದ ಕಾರಣ ಮೋರ್ ಎಕ್ಸ್ಪೋಜರ್ ಟು ಎಸ್ಟ್ರೋಜನ್ ಅಂತೀವಿ. ಎಕ್ಸ್ಪೋಜರ್ ದೇಹದಲ್ಲಿ ಜಾಸ್ತಿ ಎಸ್ಟ್ರೋಜನ್ ಯಾವ ರೀತಿ ಅಂತಂದರೆ, ಒಂದು 12-13 ವರ್ಷಕ್ಕೆ ಮೆನ್ಸ್ಟ್ರೇಷನ್ ಅಂತ ಶುರು ಆದಾಗ ಎಸ್ಟ್ರೋಜನ್ ರಿಲೀಸ್ ಆಗ್ತಾ ಬಂತು. 12ನೇ ವರ್ಷದಿಂದ 50 ವರ್ಷದವರೆಗೂ ಎಸ್ಟ್ರೋಜನ್ ದೇಹ ಅದರಲ್ಲಿರುವ ಜೀವಕೋಶ ಬ್ರೆಸ್ಟಲ್ಲಿ ಮೆಮೊರಿ ಸೆಲ್ಸ್ ಆಗ್ಬೋದು, ಯುಟ್ರೈನ್ ಸೆಲ್ಸ್ ಆಗ್ಬೋದು, ಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆಗ್ತಾನೆ ಇರುತ್ತೆ. ಈ ಹಾರ್ಮೋನಿನ ರೆಸೆಪ್ಟಾರ್ಗಳು ಇದ್ರ ಮೇಲಿರೋದ್ರಿಂದ ಬೈಂಡ್ ಆಗ್ತಾ ಇರುತ್ತದು. ಹಿಂದಿನ ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಏನಕ್ಕೆ ಕಡಿಮೆ ಇರ್ತಿತ್ತು ಅಂದರೆ ಫೀಡಿಂಗಿಂದ. ಕಾರಣ ಏನು ಅಂತಂದರೆ ಫೀಡಿಂಗ್ ಮಾಡಿದಾಗ ಗರ್ಭಿಣಿಯ ಆದಾಗ ಎಸ್ಟ್ರೋಜನ್ ನಿಂತೋಗುತ್ತೆ. ನೀವು ಫೀಡಿಂಗ್ ಎಲ್ಲಿವರೆಗೂ ಮಾಡ್ತೀರಾ ದೇಹಕ್ಕೊಂದು ಸಿಗ್ನಲ್ಲು, ಇನ್ನು ಫೀಡ್ ಅಂದರೆ ಇನ್ನೊಂದು ಸಲ ಓವ್ಯುಲೇಷನ್ ಆಗಬಾರ್ದು ಅಂತ. ಓವ್ಯುಲೇಷನ್ನು ಏನಕ್ಕೆ ಅಂತಂದರೆ ಇನ್ನೊಂದು ಮಗುವಿಗೆ ಎಲ್ಲಿವರೆಗೂ ಫೀಡ್ ಮಾಡ್ತಾ ಇರ್ತಾರೆ ಸಿಗ್ನಲ್ ಕೊಡ್ತಾ ಇರುತ್ತದು, ಆಲ್ರೆಡಿ ಒಂದು ಮಗು ಇದೆ, ಓವ್ಯುಲೇಷನ್ ಪ್ರೊಸೆಸ್ ಆಗಬಾರ್ದು ಅಂತ. ಎಸ್ಟ್ರೋಜನ್ ಹಾರ್ಮೋನು ಅವಾಗ ತುಂಬ ಕಮ್ಮಿ ಇರುತ್ತೆ. ಸೊ ಹಿಂದೆಲ್ಲ ಏನಾಗ್ತಿತ್ತು, ಒಂದು 6 ಜನ ಮಕ್ಕಳು ಅಂದರೆ 12 ವರ್ಷ ಎಸ್ಟ್ರೋಜನ್ನು ತುಂಬ ಕಮ್ಮಿ. 12 ವರ್ಷ ಇಟ್ಕೊಳ್ಳಿ. ಅವರು ಇದರಲ್ಲಿ 50 ವರ್ಷಕ್ಕೆ ಅವರಿಗೆ ಮೆನೋಪಾಸಲ್ ಋತು ಚಕ್ರ ನಿಂತೋಗಂಥದ್ದು. 50 ವರ್ಷದಲ್ಲಿ 12 ವರ್ಷ ಆಯಿತು. ಮೆನ್ಸ್ಟ್ರೇಷನ್ ಶುರು ಆಗ್ತಿದ್ದು ಲೇಟ್. ಅವಾಗ ಇವಾಗ ಬೇಗ ಆಗ್ತಾ ಇದೆ ಅಲ್ವಾ, ಅದು ಲೇಟ್. ಅದು ಅವಾಗೇನೋ ಒಂದು 16-18 ವರ್ಷಕ್ಕೆ ಆಗೋದು, ಅಥವಾ 12 ಹಂಗೆ ಲೇಟಾಗಿ ಆಗ್ತಿತ್ತು. ಮಕ್ಕಳುಗಳಿರ್ತಾ ಇತ್ತು, ಅಲ್ಲಿ ಒಂದು ಪ್ರೊಟೆಕ್ಷನ್ ಬರ್ತಿತ್ತು. ಸೊ ಹಾಗಾಗಿ ಮತ್ತಿನ್ನೊಂದು ಬಹಳ ಮುಖ್ಯವಾಗಿ ಈ ಮೆಮೊರಿ ಗ್ಲ್ಯಾಂಡ್ಸಲ್ಲಿ ಹಾಲು ಶೇಖರಣೆ ಆಗೋದು, ಫೀಡಿಂಗ್ ಎಲ್ಲ ಮಾಡಿದಾಗ ಆ ಸೆಲ್ಸ್ಗಳದ ನೇಚರ್ ಚೇಂಜ್ ಆಗುತ್ತದೆ. ಮದುವೆ ಆಗದೇ ಇದ್ದವ್ರಿಗೂ ತಾಯಿ ಗರ್ಭಿಣಿ ಅವಸ್ಥೆಯಲ್ಲೇ ಭಾಳಷ್ಟು ಬದಲಾವಣೆಗಳಾಗ್ಬಿಡುತ್ತೆ ಮೆಮೊರಿ ಗ್ಲ್ಯಾಂಡ್ ಸೆಲ್ಸಲ್ಲಿ. ನಂತರ ಫೀಡಿಂಗ್ ಎಲ್ಲ ಮಾಡಿದಾಗ ಚೇಂಜ್ ಆಗಿ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಡಿಫ್ರೆನ್ಷಿಯೇಟೆಡ್ ಸೆಲ್ಸ್ ಕ್ಯಾನ್ಸರ್ ಆಗೋಲ್ಲ. ಇದೊಂದು ಪ್ರೊಟೆಕ್ಷನ್ ತಾಯಿಗೆ, ಅಂದರೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕದು. ಇವಾಗ ನೋಡಿ ಮದುವೆ ಬೇಡ ಅಂತಾರೆ, ಮಕ್ಕಳು ಬೇಡ ಅಂತಾರೆ. ತುಂಬ ರಿಸ್ಕ್, ಬ್ರೆಸ್ಟ್ ಕ್ಯಾನ್ಸರ್ಗೆ ರಿಸ್ಕ್ ಜಾಸ್ತಿ. ನಾನು ಎಲ್ಲರಿಗೂ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ರಿಸ್ಕ್ ಫ್ಯಾಕ್ಟರ್. ಅದ್ರ ಜೊತೆಗೆ ಅವ್ರ ಲೈಫ್ ಸ್ಟೈಲು ಮತ್ತೊಂದು ಮಗದೊಂದು ಎಲ್ಲ ಸೇರ್ಕೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ. ಹಾಗಾಗಿ ತಾಯಿಗೆ ಮಗುವಿನ ಒತ್ತಡ ನಿರ್ವಹಣೆಯಲ್ಲಿ, ತಾಯಿಯ ಒಂದು ಒತ್ತಡ ನಿರ್ವಹಣೆ ಎಲ್ಲ ಥರ ಪೂರಕ ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಅನ್ಬೋದು. ಯಾವ ಮಗು ಚೆನ್ನಾಗಿ ತಾಯಿಯ ಹಾಲು ಕುಡಿದು ಬೆಳೆದಿರುತ್ತೆ ಅದಕ್ಕೆ ಎಂಥ ಜಗತ್ತಲ್ಲಿ ಯಾವುದೇ ಸಮಸ್ಯೆ ಬಂದರೂ ಎದುರಿಸ್ತೀನಿ ಅನ್ನೋ ಒಂದು ಶಕ್ತಿ ಇರುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಅಂಶ, ಈ ಒಂದು ಮಗು ಆದ ನಂತರ, ಹೆರಿಗೆಯ ನಂತರ ತಾಯಿಗೆ ಎಷ್ಟು ಒತ್ತಡ ಜಾಸ್ತಿ ಆದರೆ ಆವಾಗ ಹಾಲು ಉತ್ಪಾದನೆಯಾಗೋದು ಕಮ್ಮಿ ಆಗಿಬಿಡುತ್ತೆ. ಸೊ ಅವಾಗ ಹಾಗಾಗಿ ಒತ್ತಡ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ವರ್ಕಿಂಗ್ ಜಾಗದಲ್ಲೂ ಒತ್ತಡ ಜಾಸ್ತಿ ಇರುತ್ತೆ, ಅಲ್ಲೂ ಒತ್ತಡ ಏನೇನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನೇನು ಸಾಧ್ಯನೋ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಇವಾಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರಲ್ಲ ಲೇಡೀಸ್ಗೆ 2 ವರ್ಷ ಲೀವ್ ತಗೋಬೋದು ಅವರು, ಮೆಟರ್ನಿಟಿ ಲೀವ್ 2 years ವಿತ್ ಸ್ಯಾಲ್ರಿ. ಅದು ನೀವು ಒಂದೇ ಸ್ಟ್ರೆಚಲ್ಲಿ ತಗೋಬೋದು, ಇಲ್ಲ 6 ತಿಂಗಳು ಬ್ರೇಕಲ್ಲಿ. ಅಂದರೆ 2 ವರ್ಷ ಮಗುವಿನ ಜೊತೆ ಇರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿರೋಂಥದ್ದು 2 years.
ಮೊದಲು ಬರೀ 1-2 ತಿಂಗಳು ಇತ್ತಂತೆ ಮೆಟರ್ನಿಟಿ ಲೀವ್, ತುಂಬ ಹಿಂದೆ. ಇವಾಗ 6 ಮಂತ್ಸ್ವರೆಗೂ ಕೊಡ್ತಾರೆ. ಆ ಥರ ಬಹಳಷ್ಟು ಏನಕ್ಕೆ ಅಂತಂದರೆ ತಾಯಿ ಮತ್ತು ಮಗುವಿನ ಈ ಒಂದು ನಂಟೇನಿದೆ ಅಥವಾ ಈ ಒಂದು ಸಮಯ ತುಂಬ ಮುಖ್ಯ ಅನ್ನೋ ಕಾರಣದಿಂದ ಈ ಥರದ್ದೆಲ್ಲ ಒಂದಷ್ಟು ಕಾನೂನುಗಳನ್ನು ಇದನ್ನು ಜಾರಿಗೆ ಮಾಡಿರೋದು. ಹಾಗಾಗಿ ಇದರ ಸದುಪಯೋಗನ ನಾವು ಪಡೆದುಕೊಳ್ಬೇಕು. ಕೆಲವರು ಫೀಡ್ ಮಾಡಿದ್ರೆ ನನ್ನ ಸೌಂದರ್ಯ ಇಲ್ಲ, ಸೌಂದರ್ಯ ಚೆನ್ನಾಗಾಗಬೇಕು ಅಂದರೆ ಫೀಡ್ ಮಾಡಬೇಕು, ಸೌಂದರ್ಯ ಚೆನ್ನಾಗಾಗಬೇಕು ಅಂದರೆ ಫೀಡ್ ಮಾಡಬೇಕು. ಇದೊಂದು ಮಿತ್ತಿದು. ಏನೋ ಆಗ್ಬಿಡುತ್ತೆ ಮಗು ಆದಾಗ, ಸ್ವಲ್ಪ ದೇಹ ಎಲ್ಲ ಇದಾಗಿರುತ್ತೆ. ಬಟ್ ಅದನ್ನ ನೀವು ಅದು ಮೊದಲು ಹೇಗಿತ್ತು ಆ ಥರ ತರ್ಬೋದು. ಚೆನ್ನಾಗಿ ಫೀಡ್ ಮಾಡಿ, ಒಳ್ಳೆ ಆಹಾರ, ಒಳ್ಳೆ ಎಕ್ಸಸೈಸು ಎಲ್ಲ ಮಾಡಿದಾಗ ನಾರ್ಮಲ್ ಆಗುತ್ತೆ. ಅದೊಂದೇ ಕಾರಣದಿಂದ ಮಗುವನ್ನೇ ಬೇಡ ಅನ್ನೋದೆಲ್ಲ ಇದ್ರೆ ಇನ್ನೊಂಥರ ಎಫೆಕ್ಟ್ ಹೇಳಿದೆ ನಾನು. ಎಸ್ಟ್ರೋಜನ್ ಜಾಸ್ತಿ ಆಯಿತು ಅಂತಂದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಮುಂದೆ ಜಾಸ್ತಿ. ಆವಾಗ ನೋಡ್ಕೊಳ್ಳೋಕ್ಕೆ ಮಕ್ಕಳು ಇರಲ್ಲ. ಹೇಳೋದು ಇವ್ರ ಕ್ಯಾನ್ಸರ್ ಬಂದಾಗ ಒಂಟಿ, ಮಕ್ಕಳು ಇರೋದಿಲ್ಲ. ಅಟ್ಲೀಸ್ಟ್ ಮಕ್ಕಳಿದ್ರು ಎಲ್ಲೋ ಒಂದು ಚೂರಾದರೂ ನೋಡ್ಕೋಬಹುದೇನೋ. ಮತ್ತು ಕಾಯಿಲೆಗೂ ಒಂದು ಈಡಾಗುವಂಥ ಸಾಧ್ಯತೆ ಜಾಸ್ತಿ. ಹಾಗಾಗಿ ಇದು ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ತಾಯಿಯ ಎದೆ ಹಾಲಿನ ಒಂದು ಪ್ರಾಮುಖ್ಯತೆ ಮತ್ತು ಬ್ರೆಸ್ಟ್ ಫೀಡಿಂಗ್ದು ನಾನು ಏನು ಹೇಳೋದೆ ಅದರದ್ದು ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಬಹುಶಃ ನೀವು ಮಾತು ಸ್ಟಾರ್ಟ್ ಮಾಡ್ತಾನೆ ಹೇಳಿದ್ರಿ, ಅಮೃತಕ್ಕೆ ಒಂದು ಸಮಾನಾರ್ಥಕ ಪದ ಅನ್ನೋದಿದ್ರೆ ತಾಯಿ ಹಾಲು ಅಂತ ಹೇಳಿ. ಸೊ ಮಕ್ಕಳಿಗೆ ತಾಯಿ ಹಾಲು ಎಷ್ಟು ಮುಖ್ಯ, ಹಾಗೆ ತಾಯಿಗೂ ಮಕ್ಕಳಿಗೆ ಹಾಲು ಕುಡಿಸೋದು ಎಷ್ಟು ಮುಖ್ಯ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ್ರಿ. ಧನ್ಯವಾದಗಳು ಮ್ಯಾಮ್. ನಮಸ್ತೆ. ಇದೇ ರೀತಿ ಹೆಲ್ತ್ ಟಿಪ್ಸ್ಗಾಗಿ ವಿಶ್ವವಾಣಿ ಹೆಲ್ತ್ ಚಾನೆಲ್ ಅನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.